ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಬುದ್ಧ ಪೌರ್ಣಿಮೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೋರಾಗಿ ಚಪ್ಪಾಳೆ ನೀವೇ ಹೊಡ್ಕೋಬೇಕು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರೋಂಥ ಎಲ್ಲ ಮಾಸ್ಟರ್ಸ್ಗೂ ಜೋರಾಗಿ ಚಪ್ಪಾಳೆ ಒಮ್ಮೆ. ಯಾಕಂದ್ರೆ ಇದು ಧ್ಯಾನಿಗಳ ಹಬ್ಬ, ಒಂದು ಸಂಭ್ರಮಾಚರಣೆ, ಒಂದು ಧ್ಯಾನದ ಜಾತ್ರೆ ಅಂತ ಹೇಳ್ಬೋದು. ಎಲ್ಲರೂ ಇಲ್ಲಿ ಧ್ಯಾನದ ವಿಷಯ ಬಿಟ್ಟು, ಆಧ್ಯಾತ್ಮಿಕ ವಿಷಯ ಬಿಟ್ಟು ಬೇರೆ ಏನೂ ಇಲ್ಲ. ಇಲ್ಲಿ ಸಂಸಾರದ ಬಗ್ಗೆ ಮಾತಾಡಲ್ಲ, ಬಿಸ್ನೆಸ್ ಬಗ್ಗೆ ಮಾತಾಡಲ್ಲ, ನಮ್ಮ ವೈಯಕ್ತಿಕ ತೊಂದರೆಗಳ ಬಗ್ಗೆ ಮಾತಾಡಲ್ಲ. ಧ್ಯಾನದಲ್ಲಿ ಏನು ಸಾಧನೆ ಆಯಿತು, ನಮಗೆ ಏನು ಅನುಭವ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಸೊ ಸ್ನೇಹಿತರೆ, ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಇವತ್ತು ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ. ಇದು ಪ್ಯಾನೆಲ್ ಡಿಸ್ಕಷನ್ಸ್ ಅಂತ ಕೇಳಿರ್ಬೋದು. ಒಂದು ಚರ್ಚೆಯ ಮೂಲಕ ನಾವು ಮಾತಾಡ್ತೀವಿ. ಸೊ ಇಲ್ಲಿ ಇವತ್ತು ನನ್ನ ಜೊತೆ ಕೂಡ್ಕೊಂಡು 4 ಜನ ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ. ಸೊ ಆರತಿ ಮೇಡಮ್ ಅವ್ರಿಗೆ ಅಷ್ಟೊಂದು ತುಂಬ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಬಟ್ ನಮ್ಮ ಜೊತೆಗಿರುವಂಥ ತುಂಬ ಅದ್ಭುತವಾದ ವಿಶಿಷ್ಟವಾದ ಮಾಸ್ಟರ್ಗಳು, 2 ಮಹಿಳಾ ಮಾಸ್ಟರ್ಸು, 2 ಮೇಲ್ ಮಾಸ್ಟರ್ಸ್ ಇದ್ದಾರೆ. ಬೇರೆ ಬೇರೆ ರಂಗದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ವೃತ್ತಿ ಜೀವನ, ವ್ಯಾವಹಾರಿಕ ಜೀವನ, ಸಾಮಾಜಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನ ಎಲ್ಲವನ್ನು ತೂಗಿಸ್ಕೊಂಡು ಅವರ ಜೀವನ ನಡೆಸ್ತಾ ಇದ್ದಾರೆ. ಸೊ ಇದೇ ತರ ಬೇರೆ ಮಾಸ್ಟರ್ಗಳು ನಮ್ಮ ಸಮಾಜದಲ್ಲಿ ಯಾಕಂದ್ರೆ 2 ಮಹಿಳಾ ಮಾಸ್ಟರ್ಸ್ ಇದ್ದಾರೆ ಅಂದ್ರೆ ಮಹಿಳೆಯರು ಅದರಿಂದ ಸ್ಫೂರ್ತಿ ತಗೊಂಡು ನಾವು ಹೆಂಗೆ ನಮ್ಮ ಜೀವನವನ್ನ ರೂಪಿಸ್ಕೋಬಹುದು, ಹೆಂಗೆ ನಾವು ಅವರು ಯಾವ ತರ ಇದ್ರು ನಾವು ಯಾವ ತರ ಆಗಬೇಕು ಅನ್ನೋದನ್ನ ಒಂದು ಸ್ಫೂರ್ತಿ ತುಂಬಲೇಬೇಕು ಅಂತ ಹೇಳ್ಬಿಟ್ಟು 2 ಮಹಿಳಾ ಮಾಸ್ಟರ್ಸ್ನ ನಾವು ಬರಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಸುಮಂಗಲ ಮೇಡಮ್, ಜೋರಾಗಿ ಚಪ್ಪಾಳೆಯೊಂದಿಗೆ ಜೋರಾಗಿ ಸುಮಂಗಲ ಮೇಡಮ್ ಅವ್ರನ್ನ ಬರಮಾಡ್ಕೊಳ್ಳೋಣ. ಸೊ ಮತ್ತೆ ದಿವ್ಯಶ್ರೀ ಮೇಡಮ್, ಜೋರಾಗಿ ಚಪ್ಪಾಳೆಯೊಂದಿಗೆ. ಸೊ ಬೆಂಗಳೂರಿಂದ ದಿವ್ಯಶ್ರೀ ಮೇಡಮು, ಸುಮಂಗಲ ಮೇಡಮ್ ಹುಬ್ಳಿಯಿಂದ ಬಂದಿದ್ದಾರೆ. ಸೊ ಮತ್ತೆ 2 ವಿಶಿಷ್ಟವಾದ ಮಾಸ್ಟರ್, ಒಬ್ರು ಯೂತ್ ಐಕಾನ್ ವಿಶ್ವ ಅವರು ಬರಬೇಕು ಸ್ಟೇಜ್ ಮೇಲೆ, ಜೋರಾಗಿ ಚಪ್ಪಾಳೆ. ಸೊ ಮತ್ತೆ ನಮ್ಮ ರೈತಾಪಿ ಮಾಸ್ಟರು ರಂಗಣ್ಣ ಅವರಿಗೆ ಜೋರಾಗಿ ಚಪ್ಪಾಳೆ. ಸೊ ರಂಗಣ್ಣ ಅವರು ಬರಬೇಕು ಅಂತ ನಾವು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದ್ನಲ್ಲ, ಇದೇನಪ್ಪ ಅಂತ ಹೇಳಿದ್ರೆ ನಮಗೆ ಅವರ ಜೀವನದ ಒಂದು ಶೈಲಿ, ಅವ್ರು ಏನು ಮಾಡ್ತಾರೆ, ಮತ್ತೆ ಯಾವ ಥರ PSSMಗೆ ಬಂದರು, ಜೊತೆಗೆ ಎಲ್ಲರೂ ಇದ್ದಂಗೆ ಅವರು ಇದ್ರೂ ಏನು ವಿಶಿಷ್ಟತೆ ಇದೆ, ಏನು ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಂದು ಶಾರ್ಟ್ ಇಂಟ್ರಡಕ್ಷನ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಸುಮಂಗಲ ಮೇಡಮ್ ಅವರು ಹುಬ್ಳಿಯಿಂದ ಅವರು LIC ಆಫೀಸಲ್ಲಿ ಒಂದು ಪಬ್ಲಿಕ್ ಸರ್ವಿಸಸ್ ವಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು PVM ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಅವರ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸಂಸ್ಥಾಪಕರಾಗಿ ಅವರು ಅದನ್ನು ಮೂವ್ಮೆಂಟನ್ನು ಶುರು ಮಾಡಿದ್ದಾರೆ. ಸೊ ಮೇಡಮ್ ವೆಲ್ಕಮ್, ಥ್ಯಾಂಕ್ ಯು. ಮತ್ತೆ ನಮ್ಮ ಜೊತೆಗಿರೋರು ದಿವ್ಯಶ್ರೀ ಅವರು, ಇವರು ಮೂಲತಃ ಮೈಸೂರಿಂದ ಟಿ ನರ್ಸಿಪ್ಪಿಂದ ಬಂದಿದ್ದಾರೆ. ಬಟ್ ಇವರು ಇಂಟೀರಿಯರ್ ಡಿಸೈನರ್ ಆಗಿ ಕಳೆದ 5 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂದರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದ್ದಾರೆ. ಮತ್ತೆ ನಮ್ಮ ಜೊತೆಗಿರೋರು ರೈತಾಪಿ ವರ್ಗದಿಂದ ನಮ್ಮ ರಂಗಣ್ಣ ಶಂಕರಟ್ಟಿ ಅವರು. ಸೊ ಇವರು ಮೂಲತಃ ಅತ್ತಣಿಯಿಂದ 15 ವರ್ಷದಿಂದ ಇವರು ಕೃಷಿ ರಂಗದಲ್ಲಿದ್ದಾರೆ. ಮತ್ತೆ ಅವ್ರ ತಂದೆ ಆಗಲಿ ಅವ್ರ ಕುಟುಂಬ ಆಗಲಿ ಎಲ್ಲ ರೈತ ಕುಟುಂಬದವರು. ಮತ್ತೆ ಇವರು ಫಾರ್ಮರ್ ಗೈಡೆನ್ಸು, ರೈತರಿಗೆ ಮಾರ್ಗದರ್ಶನ ನೀಡೋದೆಲ್ಲ ಮಾಡ್ತಾ ಇದ್ದಾರೆ. ಸರ್ ವೆಲ್ಕಮ್. ವಿಶ್ವ ಅವರು ನಮ್ಮ ಕರ್ನಾಟಕಕ್ಕೆ ಈಗ ಇರುವಂಥ ಒಬ್ಬ ಹಾಟ್ ಐಕನ್ ಅಂದರೆ ವಿಶ್ವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲೋದ್ರೂ ವಿಶ್ವ ಕಾಣಿಸ್ತಾ ಇರ್ತಾನೆ. ಸೊ ವಿಶ್ವರೂಪ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ವೆಲ್ಕಮ್. ಇವರು ಮೂಲತಃ ಒಬ್ಬ ಇಂಜಿನಿಯರು, ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಕ್ಸಾಫ್ಟ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಲಕ್ಸಾಫ್ಟ್ ಅವ್ರಿಗೂ ನಾವು ಅಲ್ಲೂ ಒಂದು ಧ್ಯಾನದ ವೈಬ್ರೇಷನ್ ಎಲ್ಲ ಹಂಚಿದ್ದಾರೆ ಅಂತ ನಾವು ಅನ್ಕೊಳ್ಳೋಣ. ಓಕೆ. ಸೊ ಸ್ನೇಹಿತರೆ, ಮೊದಲನೇದಾಗಿ ಒಂದು ಸಣ್ಣದಾಗಿ ಒಂದು ಇಂಟ್ರಡಕ್ಷನ್ ನಾವು ತಗೊಳ್ಳೋಣ. ಮೇಡಮ್, ಸುಮಂಗಲಾ ಮೇಡಮು, ಮತ್ತೆ ನಿಮ್ಮ ಆ್ಯಕ್ಚುಲಿ ಹುಟ್ಟಿದ್ದು ಒಂದು ಬೇಸಿಕ್ ಬ್ಯಾಕ್ಗ್ರೌಂಡು, ಮತ್ತೆ ನೀವು ಯಾವಾಗ ಹೆಂಗೆ ಯಾವ ಥರ ಧ್ಯಾನಕ್ಕೆ ಬಂದ್ರಿ, ನಿಮ್ಮ ಒಂದು ಜರ್ನಿ ಒಂದು ಜಸ್ಟ್ ಒಂದು ಶಾರ್ಟ್ ಆಗಿ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ.
ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ನನ್ನ ಹೆಸರು ಸುಮಂಗಳ ಸಾಲಿಮಠ್ ಅಂತ ಹೇಳಿ. ನಾನು 2006ನಲ್ಲಿ ಈ ಒಂದು ಆನಾಪಾನ ಸತಿ ಧ್ಯಾನ, ಪಿರಮಿಡ್ ಧ್ಯಾನ, ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ರಂಗರಾವ್ ಸರ್ ಇಂದ ನನ್ನ ಆನಾಪಾನ ಸತಿ ಧ್ಯಾನ ಪರಿಚಯ ಆಯಿತು. ಹಾಗೆ 2006ರಿಂದ ಇಂದಿನವರೆಗೂ ನಾನು ಕಲ್ತಿರ್ತಕ್ಕಂಥ ಪತ್ರಿಜಿ ಅವರ ಕಲಿಸಿರ್ತಕ್ಕಂಥ ನಮಗೆಲ್ಲ ಶ್ವಾಸದ ಮೇಲೆ ಗಮನದಿಂದ ನಾನೇನು ಪ್ರಯೋಜನ ತಗೊಂಡಿದ್ದೀನಿ ಅದನ್ನ ನಾನು ಈ 18 ವರ್ಷಗಳ ಕಾಲ ನಿರಂತರವಾಗಿ ನನಗೆ ಗೊತ್ತಿರೋ ಜ್ಞಾನನ ಶೇರ್ ಮಾಡ್ತಾ ಬಂದಿದ್ದೀನಿ. ಮುಂದೂ ನನ್ನ ಶ್ವಾಸ ಇರೋ ತನನು ನಾನು ಈ ಜ್ಞಾನವನ್ನ ಹಂಚ್ತೀನಿ. ಜೊತೆಗೆ ನಾನು ಪ್ರೆಸೆಂಟ್ ಇವಾಗ ಹುಬ್ಳಿಯಲ್ಲಿ LICಯಲ್ಲಿ ಸರ್ ಹೇಳಿದಾಗೆ LIC ಡಿಪಾರ್ಟ್ಮೆಂಟ್ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಪತ್ರಿಜಿ ವೆಟರ್ನರಿ ಮೂವ್ಮೆಂಟ್ ಸಂಸ್ಥಾಪಕಳಾಗಿನೂ ಜವಾಬ್ದಾರಿ ತಗೊಂಡಿದ್ದೀನಿ. ನೀವು ಧ್ಯಾನಕ್ಕೆ ಬರೋಕ್ಕೆ ಕಾರಣ ಏನು, ಯಾವ ತರ ಬಂದ್ರಿ ಅನ್ನೋದು ಒಂದು ಸ್ವಲ್ಪ ಹೇಳಿ. ಆಕ್ಚುಲಿ ಇದು ಎಲ್ಲರೂ ಸರ್ವೇ ಸಾಮಾನ್ಯವಾದ ಕೇಳೋ ಪ್ರಶ್ನೆ, ಹಾಗೆ ಸರ್ ಕೇಳಿದ್ದಾರೆ. ಬಟ್ ನಾನು ಯಾವುದೇ ವಿತೌಟ್ ರೀಸನ್ ಧ್ಯಾನಕ್ಕೆ ಬಂದೆ ಸರ್. ವಿತೌಟ್ ರೀಸನ್. ಮನೆ ಹಿಂದ್ಗಡೆ ಪಿರಮಿಡ್ ಇತ್ತು, ಒಳ್ಳೇದು ಯಾವುದೇ ಇದ್ರು ನಾವಿಬ್ರು ಅಕ್ಸೆಪ್ಟ್ ಮಾಡ್ತಾ ಇದ್ವಿ. ಧ್ಯಾನ ಅಂದ್ರೆ ಒಳ್ಳೇದು ಅಂತ ಎಂಟ್ರಿ ಆದ್ವಿ ಅಷ್ಟೇ, ಏನ್ ನೋ ಪ್ರಾಬ್ಲಮ್. ಒಂದು ಏನೋ ಒಂದು ಕುತೂಹಲ, ಒಂದು ಆಸಕ್ತಿಯಿಂದ ಧ್ಯಾನಕ್ಕೆ ಬರಬೇಕು ಅಂತ ಬಂದ್ರಿ. ಆಧ್ಯಾತ್ಮಿಕತೆ ಅಂದ್ರೆ ಒಳ್ಳೇದು, ಉದ್ದೇಶ ಆಗ್ಲಿ ಯಾವುದೋ ತೊಂದರೆಯಿಂದ ಕೂಡಿ ಏನು ಬಂದಿಲ್ಲ. ಇಲ್ಲ ಸರ್, ಆನಂತರ ಗೊತ್ತಾಯ್ತು ನಾವು ಈ ಧ್ಯಾನದಿಂದ ಸಾಕಷ್ಟು ನಾವು ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು ಅಂತ ಆನಂತರ ಗೊತ್ತಾಯ್ತು. ಬಟ್ ನಾವು ಯಾವುದೇ ಕಾರಣ ಇಲ್ಲದೆ ಈ ಧ್ಯಾನವನ್ನ ಪ್ರಾರಂಭ ಮಾಡಿದ್ವಿ. ಓಕೆ, ಗುಡ್ ಮೇಡಮ್. ಸೊ ರಂಗಣ್ಣ ಅವರೇ, ಸೊ ನೀವು ಯಾವ ತರ ಧ್ಯಾನಕ್ಕೆ ನೀವು ಹೆಂಗ್ ಪಾದಾರ್ಪಣೆ ಮಾಡಿದ್ರಿ, ಯಾವ ತರ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೀವು ತಿಳಿಸ್ಕೋಬೇಕು. ನೀವು ಎಲ್ಲಿಂದ ಏನ್ ಮಾಡ್ತಾ ಇದ್ದೀರಾ, ಮತ್ತೆ ಧ್ಯಾನಕ್ಕೆ ಹೆಂಗ್ ಬಂದ್ರಿ, ಯಾವಾಗ ಬಂದ್ರಿ, ಯಾವ ಕಾರಣಕ್ಕೋಸ್ಕರ ಬಂದ್ರಿ? ಥ್ಯಾಂಕ್ ಯು ಸರ್. ನನ್ನ ಹೆಸರು ರಂಗಣ್ಣ ಅಂತೇಳಿ, ಬೆಳಗಾಂ ಡಿಸ್ಟಿಕ್ ಅಥಣಿ ತಾಲೂಕಿಂದ. ನಾನು ಧ್ಯಾನಕ್ಕೆ ಬರೋಕ್ಕೆ ಸುಮಂಗಲ ಮೇಡಮ್ ಈಗ ನಮ್ದು ಯಾವ ಕಾರಣ ಇರಲಿಲ್ಲ. ಒಬ್ರು ಫೋರ್ಸ್ನಿಂದ ನಾನು ಧ್ಯಾನಕ್ಕೆ ಬಂದೆ. ಒಬ್ರು ಫೋರ್ಸ್ ಮಾಡಿ ನನ್ನ ಧ್ಯಾನ ಕೂಡಿಸಿದ್ರು. 2 ವರ್ಷ ಟೈಮ್ ಮಾಡಿದ್ರು, ಫೋರ್ಸ್ ಮಾಡಿ. ಇಲ್ಲ, ನಾ ಅಥಣಿಯಲ್ಲಿ ಒಂದು ಧ್ಯಾನ ಕೇಂದ್ರ ಇತ್ತು ಸರ್, ನಮ್ಮ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ. ನಮ್ಮ ವಿಶಾಲಾಕ್ಷಿ ಅವ್ರ ಧ್ಯಾನ ಕೇಂದ್ರ ಇತ್ತು, ನಮ್ಮ ಅಕ್ಕನ ಮಗಳವರು. ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಹೋಗ್ತಾ ಇದ್ದಾಗ, ಇಲ್ಲ ಇದು ಚೆನ್ನಾಗಿದೆ, ಧ್ಯಾನ ಮಾಡಿ, ನೀವು ಆಧ್ಯಾತ್ಮಿಕ ರಂಗದಲ್ಲಿ ಇರ್ತೀರಾ, ಇದು ಚೆನ್ನಾಗಿದೆ ಮಾಡಿ ಅಂತ ಹೇಳಿದಾಗ, ಯಾವಾಗ ಟೈಮ್ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳೋಕೆ, ನಮಗೆ ನಾವು ಕೆಲಸ ಮಾಡಬೇಕು, ರೈತರು ನಾವು ಅಂತ ಹೇಳಿದಾಗಿಲ್ಲ, ನೀವು ಮಾಡಬೇಕು. ನಮ್ದು ಏನು ಕೆಲಸ ಅಂದ್ರೆ ಮೊದಲು ಸರ್ ಸಮಾಜ ಸೇವೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದೇನಂತಾರಲ್ಲ, ಊರು ಉಪಕಾರಿ ಮನೆಗೆ ಮಾರಿ ಅಂದಂಗೆ ಬೇರೆಯವ್ರ ಕೆಲಸ ಮಾಡ್ಕೊ ತಿರುಗಾಡ್ತಾ ಇದ್ವಿ ಮೊದಲು. ಅದೆಲ್ಲ ನಾವು ಸಮಾಜ ಸೇವೆನೇ ಅನ್ಕೊಂಡಿದ್ದೀವಿ. ಬಟ್ ನಿಜವಾದ ಸೇವೆ ಅಂದ್ರೆ ಏನು ಅನ್ನೋದು ನಾವು ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಸರ್. ವಂಡರ್ಫುಲ್, ಜೋರಾಗಿ ಚಪ್ಪಾಳೆ ಇದಕ್ಕೆ. ನಿಜವಾದ ಸೇವೆ ನಾವು ಏನ್ ಮಾಡಬೇಕು, ನಾವು ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ನಾನು ಧ್ಯಾನಕ್ಕೆ ಬರೋಕೆ 2 ವರ್ಷ ಟೈಮ್ ತಗೊಂಡೆ ಸರ್. ಒಂದ್ ದಿವಸ ಹುಣ್ಣಿಮೆ ಇತ್ತು, ಧ್ಯಾನಕ್ಕೆ ಕೂತೆ, ಏನೋ ಸ್ವಲ್ಪ ರಿಲೀಫ್ ಅನಿಸ್ತು. ಅವತ್ತಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದೆ ಸರ್. ಯಾರು ನಿಮಗೆ ಧ್ಯಾನ ದೀಕ್ಷೆ, ಧ್ಯಾನ ಹೇಳ್ಕೊಟ್ಟಿದ್ದು ಯಾರು ನಿಮಗೆ? ವಿಶಾಲಾಕ್ಷಿ ಸರ್. ಸೊ ಜೋರಾಗಿ ಚಪ್ಪಾಳೆ ವಿಶಾಲಾಕ್ಷಿ ಮೇಡಮ್ ಅವ್ರಿಗೆ. ಇಂಥ ಅದ್ಭುತವಾದ ಮಾಸ್ಟರ್ನ ನಮಗೆ PSSMಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಸೊ ಅದ್ಭುತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ತುಂಬಾ. ಆಮೇಲೆ ಸತ್ಸಂಗ, ನಾವಿಬ್ಬರೇ ಸತ್ಸಂಗ ಮಾಡ್ತಿದ್ವಿ ಸರ್. ತುಂಬಾ ದಿನ 2-3 ಅವರ್ ಸತ್ಸಂಗ ಮಾಡ್ತಿದ್ದೀವಿ. ಬಟ್ ನಾವು ಮೊದಲು ಯಾವ ಸೇವೆಯಲ್ಲಿ ಇದ್ವಿ ಅಂದ್ರೆ, ಈ ಮಠ ಮಂದಿರಗಳು ಇರ್ತಾವಲ್ಲ ಸರ್, ಇದರಲ್ಲಿ ನಾವು ಓಡಾಡ್ತಾ ಇದ್ವಿ, ಹಿರಿತನ ಮಾಡ್ತಾ ಇದ್ವಿ. ಆಮೇಲೆ ಜಾತ್ರೆಗಳಲ್ಲಿ ಊರಲ್ಲಿ, ಆಮೇಲೆ ಏನೇ ಗದ್ದಲ ಆದ್ರೂ ನಾವೇ ಮುಂದೆ ಸರ್. ಊರಲ್ಲಿ ಏನೇ ಒಂದು ಯಾವುದೇ ಕೇಸ್ ಆಗಲಿ ಏನಾಗಲಿ ನಾವೇ ಮುಂದೆ. ಆಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ನಿಧಾನವಾಗಿ ನಮ್ಮಲ್ಲಿ ಪರಿವರ್ತನೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಏನಾಯ್ತಂದ್ರೆ, ನಾನು ಏನ್ ಮಾಡಬೇಕು, ಇಲ್ಲಿ ಹೋಗ್ಬೇಕಾ, ಇದು ನನಗೆ ಅವಶ್ಯಕತೆ ಇದೆ. ಬರ್ತೀನಿ ನಿಮ್ಗೆ ಅದಕ್ಕೆ. ಸೊ ಈಗ ದಿವ್ಯಶ್ರೀ ಮೇಡಮ್ ಅವ್ರು ಕೊಡೋಣ. ಧ್ಯಾನದ ಅನುಭವ ಮತ್ತೆ ಧ್ಯಾನ ಪರಿವರ್ತನೆ ಏನಾಯ್ತು ಅಂತ ಮಾತಾಡೋಣ. ಸೊ ಒಬ್ಬ ಸೇವೆ, ದಿವ್ಯಶ್ರೀ ಮೇಡಮ್, ಸೊ ಒಂದು ಸೇವೆ ಬೇರೆ ತರದಲ್ಲಿ ಸೇವೆ ಮಾಡದೆ ಇವರ ಒಂದು ರಕ್ತದಲ್ಲಿ, ಅವರ ಗುಣದಲ್ಲಿ ಮತ್ತೆ ಸಂಸಾರದಲ್ಲಿ ಇದೆ ಅಂತ ಹೇಳ್ಬೋದು ರಂಗಣ್ಣ ಅವರ ಫ್ಯಾಮಿಲಿ. ಬಟ್ ಆಧ್ಯಾತ್ಮಿಕ ಸೇವೆ ಅಂದ್ರೆ ಏನು ಅನ್ನೋದು ಒಂದು ಪರಿವರ್ತನೆ ಬಂತು ಅಂತ ಹೇಳ್ತಾ ಇದ್ದಾರೆ ರಂಗಣ್ಣ ಅವರು. ಆಧ್ಯಾತ್ಮಿಕ ಸೇವೆ ಬೇರೆ, ಇದು ಅತಿ ಶ್ರೇಷ್ಠವಾದ ಸೇವೆ ಅಂತ ಹೇಳ್ಬೋದು. ಸೊ ನಮಗೆ ತುಂಬಾ ಒಬ್ಬ ಅದ್ಭುತವಾದ ಮಾಸ್ಟರ್ ದಿವ್ಯಶ್ರೀ ಮೇಡಮ್. ನಿಮ್ಮ ಒಂದು ಧ್ಯಾನಕ್ಕೆ ಹೆಂಗೆ ನೀವು ಎಂಟ್ರಿ ಆದ್ರಿ, ನಿಮ್ಮ ಬೇಸಿಕ್ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಹೇಳಿ. ಧ್ಯಾನಕ್ಕೆ ಯಾವ ತರ ಎಂಟ್ರಿ ಆದ್ರಿ, ಯಾರು ನಿಮಗೆ ಹೇಳ್ಕೊಟ್ರು ಧ್ಯಾನ? ನಾನು 2003ರಲ್ಲಿ ಧ್ಯಾನಕ್ಕೆ ಪ್ರವೇಶ ಆಗಿದ್ದು.
ಚಿಂತಾಮಣಿ ಪದ್ಮಲತಾ ಮೇಡಮ್ ಅವ್ರ ಮುಖಾಂತರ ನಾನು ಧ್ಯಾನಕ್ಕೆ ಬಂದಿದ್ದು. ಜೋರಾಗಿ ಚಪ್ಪಾಳೆ ಪದ್ಮಲತಾ ಮೇಡಮ್. ಆವಾಗ ತಿರುಪತಿಯಲ್ಲಿ ಧ್ಯಾನ ಮಹಾಯಜ್ಞ ಅಂತ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿ ಜೊತೆಗೋಸ್ಕರ ಅಂತ ನಾನು ಆ ಒಂದು ಧ್ಯಾನ ಮಹಾಯಜ್ಞಕ್ಕೆ ಬಂದಿದ್ದು. ಅದು ಬಿಟ್ಟು ಬೇರೆ ಧ್ಯಾನ ಕಲಿಬೇಕು ಅಂತ ನನಗೇನು ಉದ್ದೇಶ ಇರಲಿಲ್ಲ. ಆದರೆ ಆ ಒಂದು ಗ್ರೌಂಡಲ್ಲಿ ನೋಡಿದಾಗ ಎಲ್ಲ ವಯಸ್ಸಿನವರು ಇದ್ರು. ಆಗ ನನಗೆ ಒಂದು ಆಶ್ಚರ್ಯ ಆಯಿತು, ಇವ್ರಿಗೆಲ್ಲ ಹೋಗೋ ಕಾಲ ಏನಕ್ಕೆ ಬಂತು, ಈಗಲಿಂದಾನೇ ಧ್ಯಾನಕ್ಕೆ ಬಂದಿದ್ದಾರೆ ಅಂತ. ಆವಾಗ ನನ್ನ ಧ್ಯಾನದ ಪ್ರಯಾಣ ಅನ್ನೋದು ಆ ದಿನದಿಂದ ಸ್ಟಾರ್ಟ್ ಆಯಿತು. ಮೂಲತಃ ನಾನು ಮೈಸೂರು ಟಿ ನರಸೀಪುರದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದೆಯಲ್ಲ. ಈಗ ಪ್ರೆಸೆಂಟ್ ಇಂಟೀರಿಯರ್ ಡಿಸೈನರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಬೆಂಗಳೂರು ಬರಲಿಕ್ಕೆ ಕಾರಣ? ಪ್ರೊಫೆಷನ್ ನೋಡ್ಕೊಂಡು ಬಂದಿದ್ದೀರಾ. ಓಕೆ, ಸೊ ವಂಡರ್ಫುಲ್. ಸೊ ವಿಶ್ವ, ಥ್ಯಾಂಕ್ ಯು ಮೇಡಮ್. ಸೊ ನಿಮ್ಮ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೆಡಿಟೇಷನ್ ಹೆಂಗ್ ಬಂದ್ರಿ, ಯಾರಿಂದ ಬಂದ್ರಿ, ಮತ್ತೆ ನಿಮ್ಮ ವೃತ್ತಿ ಏನ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಸೊ ಸದ್ಯಕ್ಕೆ ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸ್ಟೂಡೆಂಟ್ ಆಗಿ ಓದ್ತಿರುವಾಗ ಚಿಕ್ಕ ವಯಸ್ಸಿಂದಾನು ಏನೋ ಇನ್ನರ್ ಅಲ್ಲಿ ಏನೋ ಒಂದು ಸರ್ಚ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಟ್ ಅದಕ್ಕೆ ಎಲ್ಲಿ ರೈಟ್ ಮಾಸ್ಟರ್ ಇದ್ದಾರೆ, ರೈಟ್ ಗೈಡೆನ್ಸ್ ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ. ಸೊ ಆ ಒಂದು ನಾನು ಇಂಜಿನಿಯರಿಂಗ್ ಓದೋವಾಗ ಸೊ ಆಲ್ಮೋಸ್ಟ್ ಒಂದು ಕ್ಲಾರಿಟಿ ಇಲ್ಲ ಲೈಫಲ್ಲಿ, ಫೀಲ್ಡ್ ಚೂಸ್ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನಾನು ಲೈಕ್ ಫ್ಯೂ ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟು ಮನೇಲಿ ಇದ್ದೆ ನಾನು. ಸೊ ಅವಾಗ ಯೋಗ ಮಾಡ್ಬೇಕಾ ಇಲ್ಲ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಯೋಗ ಆದ್ರೂ ಟ್ರೈ ಮಾಡೋಣ ಸೊ ದಟ್ ನಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಬರುತ್ತೆ ಅನ್ನೋ ಈ ಥಾಟ್ ಪ್ರೊಸೆಸ್ ಅಲ್ಲಿ ಇರುವಾಗ ನಮ್ಮ ಮನೆ ಹತ್ರ ನಮ್ಮ ಪಕ್ಕದ ಮನೆಯಲ್ಲಿ ಮೆಡಿಟೇಷನ್ ಕ್ಲಾಸ್ ಸಿಕ್ಕಿದ್ರು. ಅಲ್ಲಿ ಬಳ್ಳಾರಿಯಿಂದ ಗೀತಾ ಮೇಡಮ್ ಬಂದಿರು ಬೆಂಗಳೂರಿಗೆ. ಸೊ ಅವ್ರು ಮೆಡಿಟೇಷನ್ ಸೆಷನ್ ಅಟೆಂಡ್ ಆದಾಗ ನನಗೆ ಮೆಡಿಟೇಷನ್ ಸ್ಟಾರ್ಟ್ ಆಯ್ತು ಸರ್. ಸೊ ಬಟ್ ಅದಕ್ಕಿಂತ ಮುಂಚೆ ಒಂದ್ಸತಿ ನಾನು ಲೈಕ್ 9th ಕ್ಲಾಸ್ ಓದ್ತಾ ಇರುವಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕಾಳಹಸ್ತಿಗೆ ಹೋಗಿದ್ದೆ. ಸೊ ಅಲ್ಲಿ ಜಸ್ಟ್ ಮೆಡಿಟೇಷನ್ ಅಂದ್ರೆ ಅಬ್ಸರ್ವ್ ದ ಬ್ರೆತ್, PSSM ಬಗ್ಗೆ ಏನು ಗೊತ್ತಿಲ್ಲ. ಸೊ 10th ಕ್ಲಾಸ್ ಅಲ್ಲಿ ಎಲ್ಲ ನಾನು ಚೆನ್ನಾಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದಾಗ ನಂಗೆ 90% ಬಂತು. ಬಟ್ ಯಾವಾಗಾರೆ ಕಾಲೇಜ್ 10th ಕ್ಲಾಸ್ ಬಿಟ್ಟು 11th 12th PUC ಹೋದ್ನೋ ಕಂಪ್ಲೀಟ್ ಆಗಿ ಮರ್ತೋದೆ. ಸೊ ಮತ್ತೆ ಯಾವಾಗಾರೆ ಇಲ್ಲಿ ಇಂಜಿನಿಯರಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಕುತ್ಕೊಂಡು ಅವಾಗಲೇ ಕನೆಕ್ಟ್ ಆಯ್ತು ನನಗೆ ಇಮಿಡಿಯೇಟ್ ಆಗಿ ಮೆಡಿಟೇಷನ್ ತುಂಬಾ ಹೆಲ್ಪ್ಫುಲ್, ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂತು. ಅವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ವಂಡರ್ಫುಲ್. ಸೊ ಥ್ಯಾಂಕ್ ಯು ವಿಶ್ವ ಅವರೇ. ಸ್ನೇಹಿತರೆ, ಧ್ಯಾನಕ್ಕೆ ನೋಡಿ ಯಾವ್ಯಾವ ಥರ ಬರ್ಬೋದು ಒಬ್ಬ ಮನುಷ್ಯ ಅಂತ ಹೇಳಿದ್ರೆ, ಇಲ್ಲಿರೋ ಮಾಸ್ಟರ್ಸ್ಗಳಲ್ಲಿ ಯಾವುದೇ ಏನೋ ಒಂದು ಒತ್ತಡ ಇರಲಿಲ್ಲ, ಏನೋ ಒಂದು ಕಷ್ಟ ಕಾರ್ಯ ಸ್ಥಿತಿಗಳು ಏನೂ ಇರಲಿಲ್ಲ. ಆದರೂ ಎಲ್ಲೋ ಅವರ ಒಂದು ಕರ್ಮಕ್ಷೇತ್ರದಲ್ಲಿ ಏನು ಮಾರ್ಗದಲ್ಲಿ ಬರಬೇಕಾಗಿತ್ತೋ ಒಬ್ಬ ಅದ್ಭುತವಾದ ಮಾಸ್ಟರ್ಗಳಿಂದಾಗಿರ್ಬೋದು, ಇಲ್ಲ ಅಚಾನಕ್ಕಾಗಿ ಎಲ್ಲೋ ಒಂದು ಧ್ಯಾನಕ್ಕೆ ಪರಿಚಯ ಆಗಿ ಬಂದಿರೋರು ಇರ್ಬೋದು. ಸೊ ಈ ಥರ ಎಲ್ಲ ಬಂದು ನಮ್ಮ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದ್ಭುತವಾದ ಕಾರ್ಯ ಸಾಧನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಧ್ಯಾನಕ್ಕೆ ಬಂದ ಮೇಲೆ ಇಲ್ಲಿರೋರೆಲ್ಲ ಯಾಕೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಧ್ಯಾನದ ಮುಂಚೆ ಧ್ಯಾನದ ನಂತರ ನಮ್ಮ ಜೀವನದಲ್ಲಿ ಪರಿವರ್ತನೆ ಗೊತ್ತಾಗುತ್ತೆ, ಹೌದಾ ಇಲ್ವಾ? ಈಗ ಸೂರ್ಯ ಹುಟ್ಟಕ್ಕೆ ಮುಂಚೆ ಸೂರ್ಯ ಹುಟ್ಟಿದ ಮೇಲೆ ಯಾವ ಥರ ಇರುತ್ತೆ ಪರಿವರ್ತನೆ? ಸೂರ್ಯ ಹುಟ್ಟಕ್ಕೆ ಮುಂಚೆ ಏನಿರುತ್ತೆ? ಕತ್ತಲೆ ಇರುತ್ತೆ. ಸೂರ್ಯ ಹುಟ್ಟಿದ ತಕ್ಷಣ ಬೆಳಕು ಕಾಣುತ್ತೆ. ಸೊ ಈ ಥರ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ ಧ್ಯಾನ ಪ್ರಚಾರಕ್ಕೆ ಸೇವೆ ಮಾಡ್ತಾ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ. ಸೊ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಧ್ಯಾನಕ್ಕೆ ಬಂದ ಮೇಲೆ ನಿಮಗೇನು ಪರಿವರ್ತನೆಗಳು ಕಾಣ್ತು, ಏನು ಮುಂಚೆ ಯಾವ ಥರ ಇದ್ರಿ, ನಿಮಗೇನು ಏನು ಹೋಯ್ತು, ಏನು ಬಂತು? ಗುಡ್ ಕ್ವಶನ್ ಸರ್. ಲಾಭ ಏನು ನಷ್ಟ ಏನು ಸ್ವಲ್ಪ ಹೇಳಿ ನೀವು. ಧ್ಯಾನಕ್ಕೆ ಬರುವ ಮೊದಲು ನಷ್ಟವೇ ಎಲ್ಲ ಅನ್ಕೋಬಹುದು. ಯಾಕಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಲಾಭನೇ ಸಿಗುತ್ತೆ ಹೊರತಾಗಿ ಯಾರಿಗೂ ನಷ್ಟ ಇಲ್ಲ. ಸೊ ಧ್ಯಾನದಿಂದ ಎಲ್ರಿಗೂ ಲಾಭನೇ. ಇವತ್ತು ಯಾರು ನನಗೆ ಧ್ಯಾನದಿಂದ ನಷ್ಟ ಅಂತ ಹೇಳೋ ಪ್ರತಿಯೊಬ್ಬ ಯಾವ ಒಬ್ಬ ಧ್ಯಾನಿ ಕಾಣ್ತಲ್ಲ ಅಂತ ನಾನು ಭರವಸೆಯಿಂದ ಹೇಳ್ತೀನಿ ಸರ್. ಇಲ್ಲಿ ಬುದ್ಧನವರು ಏನ್ ನೋಡಿದ್ರು ಅಂದ್ರೆ, ಧ್ಯಾನದಿಂದ ಏನ್ ಪಡ್ಕೊಂಡಿದ್ದಕ್ಕೆ ಧ್ಯಾನದಿಂದ ಕಳ್ಕೊಂಡೆ ಅಂದ್ರು. ಸೊ ನಾವು ಲಾಭ ಅದು ನಾವು ನೋಡೋ ಒಂದು ದೃಷ್ಟಿಕೋನದಲ್ಲಿ ಇದೆ. ಅದು ನಿಜ. ಒಂದು ಆಡೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಧ್ಯಾನದ ಲಾಭಗಳೇ ಹೇಳಬೇಕಷ್ಟೇ ಹೊರತು ಧ್ಯಾನದಿಂದ ಏನ್ ಕಳ್ಕೊಂಡೆ ಅನ್ನೋದು ಒಂದು ಜಸ್ಟ್ ತದ್ವಿರುದ್ಧವಾಗಿರುತ್ತೆ. ಬಟ್ ಅದು ಲಾಭಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್. ಗುಡ್ ಸರ್. ಧ್ಯಾನದಿಂದ ನಾನು ಕಳ್ಕೊಂಡಿರೋದು ಅಂದ್ರೆ, ಇವಾಗ ನೀವೆಲ್ಲ ನೋಡ್ತಾ ಇರೋ ಸುಮಂಗಳನೇ ಬೇರೆ, ಸೊ 18 ವರ್ಷದ ಕೆಳಗೆ ಇರೋ ಸುಮಂಗಳನೇ ಬೇರೆ. ಅಂದ್ರೆ ಸರ್ ಹೇಳಿದ್ರು ಕತ್ಲೆ ಅಂತ.
ನಾನು ಕತ್ಲೆ ನೋಡಿದ್ರೇ ಭಯ ಪಡ್ತಾ ಇದ್ದೆ, ಹಗಲತ್ನಲ್ಲೇ ಭಯ ಪಡ್ತಾ ಇದ್ದೆ. ಸೊ ಆ ಥರ ಒಂದು ಸ್ವಭಾವ ನಂದು. ಹೆಲ್ತ್ ವೈಸ್ ಏನೂ ಇದ್ದಿಲ್ಲ. ಬಟ್ ಒಂದು ನನಗೆ ಧ್ಯಾನದಿಂದ ಏನು ಬದಲಾವಣೆ ಆಯಿತು ಅಂದರೆ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಪತ್ರಿಜಿಯವರು ಯಾವಾಗಲೂ ಇರೋತನ ಸದಾ ಹೇಳ್ತಾ ಇದ್ರು, ಸುಮಂಗ್ಲಾ ಮೇಡಮ್ ಮನೆ ಮೊಲದ ತರ ಇದ್ರು, ಇವಾಗ ಮಹಾರಾಣಿ ತರ ಕರ್ನಾಟಕನೇ ಆಡ್ತಾರಂತ. ಅದಕ್ಕೆ ಪತ್ರಿಜಿಯವರ ಕೊಟ್ಟಿರ್ತಕ್ಕಂಥ ಆನಾಪಾನ ಸತಿನೇ ಧ್ಯಾನ ಕಾರಣ. ಅದನ್ನ ವಿವರವಾಗಿ ನನ್ನ ಎಷ್ಟೋ ಅನುಭವಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸರ್. ಒಂದೇ ಸಾಕು, ಧ್ಯಾನದಿಂದ ಇವತ್ತು ಯಾರಿಗೆ ಬೇಕಾದ್ರೂ ಯಾವ ಕ್ಷಣದಲ್ಲಾದ್ರೂ ನನಗೆ ಗೊತ್ತಿರೋ ಜ್ಞಾನ ನನ್ನ ಹಂಚಬಲ್ಲೆ ಅಂತ ಆ ಒಂದು ಆತ್ಮಸ್ಥೈರ್ಯ ನನಗೆ ಪತ್ರಿಜಿಯವರು ಕೊಟ್ಟಿದ್ದಾರೆ. ಓಕೆ. ಸೊ ಕತ್ಲಿಂದ ಭಯ ಇತ್ತು, ಏನ್ ದೀಪ ಹಚ್ಚಿದ್ರ ನೀವು? ಹಚ್ಚಿದ್ರಿ? ಆನಾಪಾನ ಸತಿ ಧ್ಯಾನ ಎಂಬ ಬ್ರಹ್ಮಾಸ್ತ್ರದಂತ ದೀಪ ನನ್ನ ಅಂತರಂಗದಲ್ಲಿ ಬೆಳಗಿತ್ತು ಸರ್. ಜೋರಾಗಿ ಚಪ್ಪಾಳೆ. ಸೊ ದೀಪ ಎಲ್ಲಿ ಬೆಳಕೊಂಡ್ರು ಅವರು? ಅಂತರಾಳದಲ್ಲಿ ದೀಪ ಬೆಳಕೊಂಡ್ರು. ಸೊ ನಮ್ಮ ಒಳಗೆ ನಾವು ಬೆಳಕು ಕಂಡಾಗ ಮಾಸ್ಟರ್ಸ್, ಸೊ ಪ್ರಪಂಚವೆಲ್ಲ ಬೆಳಕಾಗಿ ಕಾಣುತ್ತೆ. ಆ ಭಯ ಅನ್ನೋದಕ್ಕೆ ಏನಾದ್ರು ಹೋಗ್ಲಿಕ್ಕೆ ಏನಾದ್ರು ಮಾಡಿದ್ರ? ನಾನು ಮಾಡಿದ್ದು ಒಂದೇ, ಒಳಗಡೆ ಪ್ರಯಾಣ, ಸೈಲೆನ್ಸ್ ಆಗಿ ಕೂಡೋದು, ಅಂತರ್ಮುಖಿ ಆಗೋದು, ಅಂತರ್ ಪ್ರಯಾಣ ಮಾಡೋದು. ನಾವು ಇವಾಗೆಲ್ಲ ಪ್ರತಿಯೊಂದು ಒಂದು ಭಗವದ್ಗೀತೆ ಸಾರಾಂಶ ಇರ್ಬೋದು, ಲಲಿತನಾಮ ಸಹಸ್ರವಳಿ ಇರ್ಬೋದು, ಪ್ರತಿಯೊಂದರ ಮೂಲರ್ಥ ಅಂತರ್ಮುಖಿಯಾಗು 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 ಅಂತ. ಅಂತರ್ಮುಖಿಯಾಗುವುದು ಹೇಗೆ ಅಂತ ಭೂಮಿ ಮೇಲೆ ಫಸ್ಟ್ ಇವಾಗ ಹೇಳ್ಕೊಟ್ಟಿರೋರು ಪತ್ರಿಜಿಯವರೊಬ್ರೆ. ಹೇಗೆ ಅಂತ ಹೇಳ್ಕೊಟ್ಟಿರೋರು. ಓದ್ತಾ ಇದ್ದೀವಿ ನಾವೆಲ್ಲ, ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಓದ್ತಾ ಇದ್ದೀವಿ. ಬಹಳ ಸರಳವಾಗಿ ಸುಲಭವಾಗಿ ಪತ್ರಿಜಿಯವರು ತಿಳಿಸ್ಕೊಟ್ರು. ಅದನ್ನೇ ನಾನು ನವೆಂಬರ್ 2006 ತಿಳಿದುಕೊಂಡೆ. ಹೇಗೆ ಅಂತಂದ್ರೆ ನಮ್ದು ಒಂದು ಅವಿಭಕ್ತ ಕುಟುಂಬ. ಸೊ ಮನೆ ಹೊರಗಡೆನೂ ಹೆಣ್ಮಕ್ಳು ಸ್ತ್ರೀಯರು ಮನೆ ಹಾಲ್ನಲ್ಲೂ ಕೂಡೋ ಪರಿಸ್ಥಿತಿ ಇರಲಿಲ್ಲ, ಹಾಲ್ನಲ್ಲಿ. ಸೊ ಇವತ್ತು ನಿಮ್ಮೆಲ್ಲರ ಮುಂದೆ ಕೂತಿದ್ದೇನೆ ಬಿಕಾಸ್ ಪಿರಮಿಡ್ ಮೆಡಿಟೇಷನ್. ವಂಡರ್ಫುಲ್. ಸೊ ನಿಮಗೆ ನಿಮ್ಮ ನಡವಳಿಕೆ, ನಿಮ್ಮ ವರ್ತನೆ, ನಿಮ್ಮ ನಡೆನುಡಿ, ಆಚಾರಗಳು ಏನ್ ನಿಮಗೆ ಕಂಡು ಬಂತು? ಏನಾರು ನಿಮ್ಮಲ್ಲೇ ನೀವು ನೋಡ್ಕೊಂಡಿರ್ತಿರಲ್ಲ, ಅವಲೋಕನೆ ಮಾಡ್ಕೊಂಡಿರ್ತೀರ, ಏನು ಮುಖ್ಯವಾದದ್ದು ಏನಾದ್ರು ಇದೆಯಾ ನೀವು ಹೇಳ್ಕೊಳ್ಳುವಂಥದ್ದು? ಅಂದ್ರೆ ಒಂದು ಗುಣ ಏನಾರು ನಿಮಗೆ ಅದ್ಭುತವಾದ ಒಂದು ಗುಣ ನನ್ನಲ್ಲಿ ನಾನು ಕಂಡುಕೊಂಡೆ, ಇದನ್ನ ಸರಿಯಾಗಿ ಮಾಡ್ಕೊಂಡೆ ನಾನು, ಆ ಥರ ಏನಾರು ಇದೆಯಾ? ಗುಡ್ ಕ್ವಶನ್ ಸರ್. ಪತ್ರಿಜಿಯವರು ಯಾವಾಗಲೂ ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಜ್ಞಾನ, ವಿಶೇಷವಾದ ಜ್ಞಾನ ಇದ್ದೇ ಇರುತ್ತೆ, ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ. ನಾನು ಈ ಆನಾಪಾನ ಸತಿ ಧ್ಯಾನದಿಂದ ಏನು ನಾನು ಕಂಡುಕೊಂಡೆ ಅಂದ್ರೆ, ನನ್ನಲ್ಲೂ ಇಂಥ ಒಂದು ಅದ್ಭುತವಾದ ಜ್ಞಾನ ಇದೆ. ಅಂದ್ರೆ ಸಹಜವಾಗಿ ಒಬ್ಬ ಸ್ತ್ರೀ ನಂದಿಷ್ಟೇ ಅಂತ ಬಾರ್ಡರ್ ಹಾಕೊಂಡಿರ್ತಾರೆ, ಬಟ್ ನನಗೆ ಚಿಕ್ಕ ವಯಸ್ಸಿರುವಾಗಲೇ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಿತ್ತು, ಏನಾದ್ರೂ ಸಾಧನೆ ಮಾಡ್ಬೇಕು ನಾನು. ಸೊ ನಾ ಈ ಭೂಮಿಗೆ ಬಂದ್ಮೇಲೆ, ಯಾಕಂದ್ರೆ ನಾನು ಬರುತ್ತೆ ಸ್ವಲ್ಪ ಸಣ್ಣ ವಯಸ್ಸಿರುವಾಗ್ಲೇ ನಾನು ಈ ಆಧ್ಯಾತ್ಮಿಕತೆಯ ಪರಿಚಯ ಇತ್ತು. ಸೊ ಏನಾದ್ರೂ ಸಾಧನೆ ಮಾಡೇ ಈ ಉಸಿರು ಬಿಡ್ಬೇಕು ಅನ್ನೋದಿತ್ತು. ಇಂಥ ಒಂದು ಬ್ರಹ್ಮಾಂಡದಂತ ಜ್ಞಾನದ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಸಾಧನೆ ಮಾಡ್ಬೇಕಂತ ಇತ್ತು ಸರ್. ಬಟ್ ಇವಾಗೆ ನಾನು ನನ್ನ ಲೈಫ್ ಡಿಸೈನ್ಗೆ ಗರ್ವ ಪಡ್ತೀನಿ. ನಾನು ಏನಾದ್ರೂ ಎಜುಕೇಶನ್ ಫೀಲ್ಡ್ ನಲ್ಲಿ ಅಥವಾ ನಾನು ಅನ್ಕೊಂಡಿರೋ ಆ ಡ್ರೀಮ್ ಫುಲ್ಫಿಲ್ ಆಗಿತ್ತಂದ್ರೆ ಒಂದೇ ಫ್ಲಾಟ್ ಮೇಲೆ ನಾನು ರಾರಾಜಿಸ್ತಾ ಇದ್ದೆ, ಒಂದೇ ಪ್ಲಾಟ್ಫಾರ್ಮ್. ಬಟ್ ಇವತ್ತು ಒಬ್ಬ ಪಿರಮಿಡ್ ಮಾಸ್ಟರ್ ಆಗಿ ಇಡೀ ವಿಶ್ವದಾದ್ಯಂತ ಎಲ್ಲರಿಗೂ ಜ್ಞಾನ ಹಂಚಷ್ಟು ಜ್ಞಾನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಗರ್ವ ಪಡ್ತೀನಿ. ಎಲ್ಲಾ ಪ್ಲಾಟ್ಫಾರ್ಮ್ನವರು, ಇವತ್ತು ಜಡ್ಜ್ನವರಿಗೂ ನಾನು ಧ್ಯಾನ ಹೇಳ್ಕೊಡಕ್ಕೆ ಅವಕಾಶ ಸಿಕ್ಕಿದೆ, ಮಿನಿಸ್ಟ್ರಿಗೂ ಧ್ಯಾನ ಹೇಳ್ಕೊಡೋ ಅವಕಾಶ ಸಿಕ್ಕಿದೆ, ಒಬ್ಬ ಯೂತ್ಸ್ಗೂ ಧ್ಯಾನ ಹೇಳ್ಕೊಡೋ ಅವಕಾಶ, ಒಬ್ಬ ಫಾರ್ಮರ್ಸ್ಗೂ, ಇಲ್ಲಿರೋ ಸ್ತ್ರೀಯರಿಗೆ ಯಾರಿಗೇ ಆಗಲಿ, ಅಂದ್ರೆ ಎಲ್ಲಾ ಜ್ಞಾನ ನಮ್ಮ ಒಳಗಡೆ ಇದೆ. ನಾವು ಧ್ಯಾನ ಮಾಡಿದಾಗೆ ಅದು ನಾನು ಏನು ಅಂತ ತಿಳ್ಕೊಳ್ಳೋಕೆ ಇರೋ ಅವಕಾಶ ಈ ಪಿರಮಿಡ್ ಧ್ಯಾನ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಸೊ ರಂಗಣ್ಣ ಅವರೇ, ಈಗ ನಿಮ್ಮ ಧ್ಯಾನದ ಒಂದು ಜರ್ನಿ, ಮಾರ್ಗ, ಮತ್ತೆ ನೀವೊಂದು ಏನು ನಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ವಿಸ್ತಾರವಾಗಿ ಸ್ವಲ್ಪ ಹೇಳಬೇಕು ಅಂತ. ಯಾಕಂದ್ರೆ ನೀವು ಈಗ ಧ್ಯಾನಕ್ಕೆ ಬಂದ್ರಿ, ಯಾಕಂದ್ರೆ ಹಳ್ಳಿ ಕಡೆ ಇರೋಂಥ ಜೀವನದಲ್ಲಿ, ಯಾಕಂದ್ರೆ ಒಂದು ಹಳ್ಳಿಯಲ್ಲಿ, ಒಂದು ಊರಲ್ಲಿ ಧ್ಯಾನದ ಪರಿಚಯ ಮಾಡಿಕೊಂಡು ಆ ಧ್ಯಾನ ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಪಟ್ಟಣದಲ್ಲಿ ಅಂದ್ರೆ ಸುಲಭ ಅಲ್ಲ ಅಂದ್ರೆ ಹೇಳಿಕೊಟ್ಟು, ಪ್ರತಿ ಸಲ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ರೈತರಿಗೆ ಮತ್ತೆ ಹೆಂಗಸರಿಗೆ ಧ್ಯಾನ ಹೇಳ್ಕೊಡೋದು ತುಂಬಾ ಸುಲಭ ಅಂತ ಹೇಳ್ತಾರೆ. ಯಾಕಂದ್ರೆ ಮುಗ್ಧತೆ ಇರುತ್ತೆ. ನಾವು ಏನೇ ಹೇಳಿದ್ರು ಏನು ಪ್ರಶ್ನೆ ಮಾಡ್ದೇನೆ ಫಸ್ಟ್ ಮಾಡಿಬಿಟ್ಟು ಅದರ ಅನುಭವ ತಗೊಂಡು ಆಮೇಲೆ ಪ್ರಶ್ನೆ ಕೇಳ್ತಾರೆ, ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಮುಗ್ಧತೆ ಇರುತ್ತೋ, ಎಷ್ಟು ಒಳ್ಳೇದಿರುತ್ತೋ, ಆದ್ರೂ ಸಹ
ಆ ಊರಿಗೆ ಒಂದು ಬೌಂಡ್ರಿ ಅಂತ ಹಾಕೊಂಡಿರ್ತಾರೆ, ಒಂದು ಕಾಂಪೌಂಡ್ ತರ ಹಾಕೊಂಡ್ಬಿಟ್ಟಿರ್ತಾರೆ. ಹೊಸ ವಿಷಯಗಳನ್ನ ತಗೊಳ್ಳೋದಕ್ಕೂ ಈಗ ಒಂದು ನಂಬಿಕೆಗಳಿರುತ್ತೆ. ಪೂಜೆ ಪುನಸ್ಕಾರಗಳಿರ್ಬೋದು, ದೇವಸ್ಥಾನದ ಒಂದು ಸೇವೆ ಮಾಡಬೇಕು ಅಂತ ಇರ್ತಾರೆ, ಒಂದು ಅಣೆಕಟ್ಟು ಕಟ್ಟಬೇಕು, ಒಂದು ಹಳ್ಳ ತೋಡಬೇಕು ಅಂತ ಹೇಳಿದ್ರೆ 100 ಜನ 1000 ಜನ ಬರ್ತಾರೆ. ಈ ತರ ಒಬ್ರಿಬ್ರು ಧ್ಯಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ನಿಮಗೆ ಈಗ ಆ ಧ್ಯಾನಕ್ಕೆ ಬಂದ ಮೇಲೆ ನಿಮಗೆ ಯಾವ ತರ ಇದೆ? ಈಗ ಊರಲ್ಲಿ ನಿಮ್ಮ ಒಂದು ಪ್ರಚಾರವಾಗಿರ್ಬೋದು, ಇಲ್ಲ ನಿಮ್ಮ ಅನುಭವದಲ್ಲಿ ಏನ್ ಪರಿವರ್ತನೆ ಆಯ್ತು, ಅದರಿಂದ ಏನ್ ನಿಮಗೆ ಪ್ರೇರಣೆ ತಗೊಂಡ್ರಿ? ಸರ್, ನಾನು ಧ್ಯಾನಕ್ಕೆ ಬಂದ್ಮೇಲೆ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಾಯ್ತು ಸರ್ ನನಗೆ. ನಿಜವಾದ ಸತ್ಯ ಅಂದ್ರೆ ಬೇಸಿಕ್ ಸರ್. ನಾವು ನಡ್ಕೊಳ್ಳೋ ರೀತಿ, ಯಾವ ರೀತಿ ನಡ್ಕೊಳ್ಬೇಕು, ನಾವು ಇವಾಗ ಯಾವ ರೀತಿ ನಾವು ಸಮಾಜದಲ್ಲಿ ನಡೀತಾ ಇದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಆಯ್ತು ಸರ್ ನನಗೆ. ನನ್ನ ಜನರನ್ನು ಮಿಂಗಲ್ ಆಗೋ ರೀತಿ. ಆಮೇಲೆ ನಾನು ಧ್ಯಾನ ಸಿಕ್ಕ ಮೇಲೆ ಬೇರೆ ಕೆಲಸ ಮಾಡಲಿಲ್ಲ ಸರ್. ಒಂದು 6-7 ತಿಂಗಳು ಸತತವಾಗಿ ಧ್ಯಾನನೇ ಮಾಡಿದೆ. ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ಕೂತ್ಕೊಂಡ್ಬಿಡೋನು. ಆಗ ಸಮಾಜದಿಂದ ಸ್ವಲ್ಪ ಹೊರಗೆ ಉಳಿಯೋಕೆ ಪ್ರಯತ್ನ ಆಯ್ತದಲ್ಲೋ. ಎಲ್ಲರೂ ಮಾತಾಡ್ತಾ ಇವನೇನು ಸ್ವಾಮೀಜಿ ಆಗ್ತಾನ, ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ, ಸಮಾಜಮುಖಿ ಇರೋ ಮನುಷ್ಯ ಅಂತ. ಸಮಾಜಮುಖಿ ಇರೋ ಮನುಷ್ಯ ಇವನು ಹೊರಗಡೆ ಬರ್ತಾ ಇಲ್ಲ, ಇವನು ಹೆಂಗ್ ಮಾಡೋದಿನ್ನ, ಏನೋ ಬೇರೆ ದೇಶದ ಏನೋ ತಂದಿದ್ದಾನ, ಏನೋ ಮಾಡ್ತಾ ಇದ್ದಾನೆ ಇವನು ಅಂತೇಳಿ ಆ ರೀತಿ ಬೇರೆ ಮಂತ್ರ ಬಂತ, ಏನೋ ಬಂತು. ಆಮೇಲೆ ಸರ್ ನಿಜವಾಗ್ಲೂ 6 ತಿಂಗಳ 7 ತಿಂಗಳು ಆದ್ಮೇಲೆ ಒಬ್ರು ನನಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಿಂಗಾದ್ರೆ ನೀನ್ ಜೀವನ ಹೆಂಗೆ, ಏನ್ ಮಾಡ್ತೀನಿ ನೀನು ಜೀವನಕ್ಕೆ, ಹೆಂಗೆ ರೈತ ಕುಟುಂಬದವ್ ನೀನು, ಬರೀ ಧ್ಯಾನ ಅನ್ಕೊಂಡ್ರೆ ನಿಂದ ಹೆಂಗ್ ನಡೆಯುತ್ತೆ ಅಂದಾಗ ತುಂಬಾ ನೋವಾಯ್ತು ಸರ್ ನನಗೆ. ತುಂಬಾ ನೋವಾಗಿ ಬಂದು ಧ್ಯಾನಕ್ಕೆ ಕೂತ್ಕೊಂಡೆ. ಒಂದ್ ದಿವಸ ಧ್ಯಾನಕ್ಕೆ ಕೂತಾಗ ಒಂದೇನೋ ಕನಸು ರೀತಿ ಸರ್, ಪತ್ರಿ ಸರ್ ಬಂದ್ರು ನನಗೆ. ಬಂದಾಗ ಸ್ಪಷ್ಟವಾಗಿ ಹೇಳಿದ್ರು, ಏನಾಗಿದೆ ನಿಂಗೆ? ಇಲ್ಲ ಸರ್, ನಂಗೊಬ್ರು ಮಾತಾಡಿದ್ರು, ತುಂಬಾ ನೋವಾಯ್ತು. ಒಂದೇ ಮಾತಾಡಿದ್ರು ಸರ್ ಅವರು, ಇನ್ನೂ 14 ಜನ್ಮ ನೀನು ಇಲ್ಲೇ ಇರ್ತೀಯ, ಇದೇ ಜನ್ಮದಲ್ಲಿ ನನ್ನ ಕೈ ಹಿಡ್ಕೊಂಡು ಮೇಲೆ ಬರ್ತೀಯ. ಅದು ಒಂದೇ ಮಾತು ಸರ್ ನನಗೆ. ಇಲ್ಲಿವರೆಗೂ ನಾನು ಧ್ಯಾನ ಬಿಟ್ಟಿಲ್ಲ, ಪ್ರಚಾರ ಬಿಟ್ಟಿಲ್ಲ. ಮತ್ತೆ ಸರ್ ನೀವು ಹೇಳ್ದಂಗೆ ಹಳ್ಳಿ ಕಡೆ ಪ್ರಚಾರ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಯಾವುದೂ ಬೇರೆದ್ರ ಒಪ್ಕೊಳ್ಳೋದು ತುಂಬಾ ಕಷ್ಟ. ಅವರು ಇಲ್ಲ, 1000 ಜನ ಕೇಳಿದ್ರೆ 1-2-3 ಜನ ಬರ್ತಾರ. ಇವಾಗಲೂ ನಾವು ದೊಡ್ಡ ಪಿರಮಿಡ್ ಕಟ್ಟಿದ್ದೀವಿ, ಕ್ಲಾಸಸ್ ಮಾಡ್ತೀವಿ. ಬಂದವ್ರಿಗೆ ಹೊರಗಿನ ತುಂಬಾ ಜನ ಬರ್ತಾರ, ಡೈಲಿ 20-30 ಜನ ಬರ್ತಾರ. ಅವ್ರಿಗೆಲ್ಲ ಹೇಳ್ತೀವಿ, ಅವ್ರದ್ದು ವ್ಯವಸ್ಥೆ ಮಾಡಿ ನಾವು ಕಳಿಸ್ತೀವಿ. ಬಟ್ ನಮ್ಮ ಊರಲ್ಲಿರೋ ಜನ ಕಡಿಮೆ ಸರ್, ತುಂಬಾ ಕಡಿಮೆ. ಅವ್ರು ಬರ್ತಾರ, ನಾವು ಮನೇಲಿ ಧ್ಯಾನ ಮಾಡ್ತೀವಿ. ಬಟ್ ಏನಾದ್ರೂ ಫಂಕ್ಷನ್ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರ, ಬಟ್ ಧ್ಯಾನಕ್ಕೆ ಬರೋದು ಕಡಿಮೆ. ಸೊ ನಿಮಗೆ ಏನು ಬದಲಾವಣೆಗಳು ನಿಮ್ಮಲ್ಲಿ? ಖಂಡಿತ ಸರ್, ಖಂಡಿತ ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂದ್ರೆ, ಮೊದಲು ಎಲ್ಲಾನು ನನ್ನಿಂದಾನೆ, ಎಲ್ಲರೂ ನನ್ನಿಂದಾನೆ ಅನ್ನೋ ಸ್ವಭಾವ ನನ್ ತುಂಬಾ ಇತ್ತು. ಎಲ್ಲಾ ಕಡೆ ನಾನೇ ಕಾಣಿಸ್ಕೋಬೇಕು. ಇವಾಗ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ, ಈ ಸ್ಟೇಜ್ಗೆ ನಾನು ಒಂದು ತೀರ್ಮಾನ ಮಾಡಿದ್ದೆ, ನಾನು ಯಾವತ್ತೂ ಸ್ಟೇಜ್ ಬರಬಾರ್ದು ಅಂತೇಳಿ. ಯಾಕಂದ್ರೆ ಇದು ಸುಮ್ಮನೆ ಬಿಡಲ್ಲ ಸರ್, ಇದು ಹಂಗೆ ಮೇಲೆ ಕರ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನ. ಅದನ್ನ ನಾವು ಯಾವಾಗೂ ಬರೋದು, ನಿಮ್ ಕೋರ್ಸಲ್ಲಿ ಬಂದೆ ನಾನು. ಬಟ್ ಆ ಸ್ವಭಾವ ನಂದು ತುಂಬಾ ಜಾಸ್ತಿ ಇತ್ತು ಮೊದಲು, ಅದು ಕಡಿಮೆ ಮಾಡ್ಕೊಂಡೆ. ಅನ್ನೆಸೆಸರಿ ತಿರುಗಾಡೋದು ಕಡಿಮೆ ಆಯ್ತು, ನನ್ನ ವಿಚಾರದಲ್ಲಿ ಬದಲಾವಣೆ ಆಯ್ತು. ನಿಜವಾದ ಸತ್ಯ ಏನಿದೆ ಅಂತ ನನಗೆ ಅರ್ಥ ಆಯ್ತು ಸರ್. ಹೆಂಗ್ ಮಾತಾಡ್ಬೇಕು, ತುಂಬಾ ಸುಳ್ಳು ಮಾತಾಡ್ತಿದ್ವಿ ಮೊದಲು ನಾವು. ಏನಾದ್ರೂ ಒಂದು ಸಮಾಧಾನ ಮಾಡಿ ಕಳಿಸ್ರೆ ಆಯ್ತಪ್ಪ ಅಂತೇಳಿ, ಏನ್ ಮಾತಾಡ್ಬೇಕು ಅಂತ ಚೆನ್ನಾಗಿ ಮಾತಾಡಿ ಅವ್ರಿಗೇನು ಸಜೆಷನ್ ಬೇಕೋ ಕೊಟ್ಟು, ಆಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಸೊ ಇಷ್ಟು ಅದ್ಭುತವಾಗಿ ನೀವು ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ ವಾಕ್ ಚಾತುರ್ಯ ನೋಡಿದ್ರೆ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ ಅಂತ ನಾನು ಕೇಳಬೇಕಾಗತ್ತೆ. ಯಾಕಂದ್ರೆ ಸ್ನೇಹಿತರೆ, ನೀವು ನೋಡಿರ್ಬೋದು, ಈಗ ನಾನೇ ಆಗಿರ್ಲಿ ಮಾತಾಡ್ಬೇಕಾದ್ರೆ ಇದೆಲ್ಲ ಬರುತ್ತಲ್ಲ ಮಧ್ಯದಲ್ಲಿ, ಒಗ್ಗರಣೆ ಪಾಪಡ್ ಎಲ್ಲ ಬರುತ್ತೆ. ಸೊ ಎಷ್ಟು ಸ್ಪಷ್ಟವಾಗಿ ಏನು ಮಾತಾಡಬೇಕು, ಯಾವ ಪದಗಳನ್ನ ಬಳಸಬೇಕು, ಅಷ್ಟು ಒಂದು ಕ್ಲಾರಿಟಿ ಆಫ್ ಮೈಂಡು ಸರ್ ತಗೊಂಡ್ಬಂದಿದ್ದಾರೆ. ಸೊ ಜೋರಾಗಿ ಚಪ್ಪಾಳೆ ಇದಕ್ಕೆ. ಸೊ ಅವ್ರು ಹೇಳಿದ್ರು, ಧ್ಯಾನಕ್ಕೆ ಮುಂಚೆ ನನ್ನಿಂದನೇ ಎಲ್ಲ ಅಂತ. ಬಟ್ ನಾನು ಒಂದು ಪದ ಉಪಯೋಗಿಸಕ್ಕೆ ಇಷ್ಟಪಡ್ತೀನಿ. ಧ್ಯಾನದ ಮುಂಚೆ ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದನೇ ಎಲ್ಲ ಅಂತ. ಈಗ ಧ್ಯಾನ ಬಂದ ಮೇಲೆ ಎಲ್ಲರೂ ನಾನೇ ಅಂತ ಬರುತ್ತೆ ಅಂತ. ಖಂಡಿತ ಸರ್, ಆ ಥರ ಅನುಭವ ಏನಾದ್ರು ಅನಿಸ್ತಾ? ಖಂಡಿತ ಸರ್, ಖಂಡಿತ. ಮೊದಲು ಏನಾಗತ್ತೆ, ನನ್ನಿಂದನೇ ಎಲ್ಲ. ಬಟ್ ಧ್ಯಾನದ ನಂತರ ಏನು, ಎಲ್ಲರಲ್ಲೂ ನಾನೇ ಅಂದ್ರೆ ಎಲ್ಲರಲ್ಲೂ ಆತ್ಮವೇ, ಎಲ್ಲವೂ ಆತ್ಮ ಪದಾರ್ಥ, ಎಲ್ಲವೂ ಒಂದೇ. ಅದು ಪರಮಾತ್ಮನ ಒಂದು ಸ್ಥಿತಿ ಅನ್ನೋದೊಂದು ನಮಗೆ ಅರಿವಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ಏನಾಗತ್ತೆ, ಯಾವಾಗ ನಾವು ಎಲ್ಲರಲ್ಲೂ ನಾನೇ, ನನ್ನದೇ ಆದ ಅಂಶ ಇಲ್ಲ, ಅವರಲ್ಲಿರುವಂಥದ್ದೇ ನಮ್ಮಲ್ಲಿ ಅಂಶ ಇದೆ ಅಂತ ಹೇಳಿದಾಗ ಒಂದು ಗೌರವ ಭಾವನೆ, ಗೌರವ ಸ್ಥಿತಿ ಬರುತ್ತೆ. ಒಂದು ಕರುಣೆ ಅನ್ನೋದು ಹುಟ್ಟುತ್ತೆ, ಇಲ್ಲ ಒಂದು ಸಹೋದರ ಭಾವನೆ ಒಂದು ಹುಟ್ಟುತ್ತೆ ಅಂತ ಹೇಳ್ಬೋದು.
ಸೊ ತುಂಬ ಅದ್ಭುತ ಸರ್. ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್. ಸೊ ಮೇಡಮ್, ದಿವಶ್ರೀ ಮೇಡಮ್, ಸೊ ನಿಮ್ಮ ಒಂದು ಧ್ಯಾನದ ನಂತರ, ಧ್ಯಾನದ ಮುಂಚೆ ಏನು ನಿಮ್ಮಲ್ಲಿ ಕಾಣ್ತಾ ಇತ್ತು, ಇಲ್ಲ ಏನು ಒಂದು ಮುಖ್ಯವಾದ ಘಟನೆಗಳಾಗಿರ್ಬೋದು, ಮುಖ್ಯವಾದ ಕಲಿಕೆ ಮತ್ತೆ ಬದಲಾವಣೆಗಳು ನೀವು ನೋಡ್ದಂಗೆ, ನೀವು ಗುಣಗಳಲ್ಲಿರ್ಬೋದು, ವರ್ತನೆಗಳಲ್ಲಿರ್ಬೋದು, ನೀವು ನೋಡೋಂಥ ದೃಷ್ಟಿಕೋನ ಇರ್ಬೋದು, ಇಲ್ಲ ಅನುಭವದಿಂದ ಏನು, ಯಾಕಂದ್ರೆ ನಿಮಗೆ ತುಂಬ ಅದ್ಭುತವಾದ ಅನುಭವಗಳಿದೆ. ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ ಆ್ಯಂಡ್ ತುಂಬ ವರ್ಷಗಳಿಂದ ಧ್ಯಾನ ಸಾಧನೆಗೆ ತುಂಬ ಕೆಲಸ ಮಾಡಿದ್ದೀರಾ. ಸರ್, ಆಕ್ಚುಲ್ ಆಗಿ ಧ್ಯಾನಕ್ಕೆ ಮುಂಚೆ ಸಾಕಷ್ಟು ಇಶ್ಯೂಸ್ ಇತ್ತು, ಆದರೆ ಅದು ಸಾಮಾನ್ಯ ಅಂತ ಅಂದ್ಕೊಂಡಿದ್ದೆ, ಅದು ಪ್ರಾಬ್ಲಮ್ ಅಂತಾನೆ ನನಗೆ ಅನಿಸಿರ್ಲಿಲ್ಲ. ಉದಾಹರಣೆಗೆ ನನ್ನ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ನನ್ನ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಭಯ ಇರ್ಬೋದು. ಅಂದರೆ ಎಷ್ಟು ಭಯ ಇತ್ತು ಅಂತಂದರೆ, ನಾನು ಕಾಲೇಜು ಡಿಗ್ರಿ ಓದ್ತಾ ಇದ್ರೂ ಸಹ ನಾನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂದರೆ 5 ವರ್ಷ 6 ವರ್ಷ ಇರೋ ನನ್ನ ತಮ್ಮನ್ನ ಅಥವಾ ನನ್ನ ತಂಗಿನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಅಷ್ಟು ಭಯ ಇತ್ತು. ಅದೇ ಇದೆಲ್ಲ ಕಾಮನ್ ಅಂತ ಅಂದ್ಕೊಂಡಿದ್ದೆ, ಇದೆಲ್ಲ ನನಗೆ ಪ್ರಾಬ್ಲಮ್ ಅಂತಾನು ನಾನು ಐಡೆಂಟಿಫೈ ಮಾಡ್ಕೊಂಡಿರ್ಲಿಲ್ಲ, ಹೊರಗಡೆ ಇದರಿಂದ ಬರಬೇಕು ಅಂತಾನು ನನಗೆ ಗೊತ್ತಿರಲಿಲ್ಲ. ಮೆಡಿಟೇಷನ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲ, ಆ ಭಯ ಅನ್ನೋದು ಕಂಪ್ಲೀಟ್ ಆಗಿ ನನ್ನಿಂದ ದೂರ ಹೋಯಿತು. ಅದು ಅಲ್ಲದೆ ಈಗ ಮಿಡ್ ನೈಟ್ 12 o'clock 1 o'clock ಆದರೂ ಸಹ ಧೈರ್ಯವಾಗಿ ಒಬ್ಬಳೇ ಏನೇ ಕೆಲಸ ಮಾಡ್ಕೊಂಡು ಬರೋಷ್ಟು ಧೈರ್ಯ ಬಂದಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ಎಜುಕೇಷನ್ ಅಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನಗೆ 52% ನಂದು ಸ್ಕೋರ್ ಇತ್ತು, ತುಂಬಾ ಓದಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಆಗ್ತಾ ಇರಲಿಲ್ಲ. ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ, ತುಂಬಾ ನಾನೇನು ಕಷ್ಟ ಪಡಲಿಲ್ಲ. ನಾರ್ಮಲ್ ಆಗಿ ಮುಂಚೆ ಹೇಗೆ ಓದ್ತಾ ಇದ್ನೋ ಅದೇ ರೀತಿ ಓದ್ತಾ ಇದ್ದೆ ಅಷ್ಟೇ. ಗ್ರಾಜ್ಯುಯೇಷನ್ ಅಲ್ಲಿ 84% ಬಂತು, ಅದು ಆಶ್ಚರ್ಯ ಆಯಿತು. ಗ್ರಾಜ್ಯುಯೇಷನ್ ಆದ 10 ವರ್ಷಗಳ ನಂತರ ನಾನು ಇಂಟೀರಿಯರ್ ಡಿಸೈನ್ ಕೋರ್ಸ್ ಅನ್ನ ಜಾಯಿನ್ ಆದೆ. ಒಂದ್ಸತಿ ನಮ್ಮ ಎಜುಕೇಶನ್ ಅನ್ನ ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂಡ್ ತುಂಬಾ ಪ್ರಯತ್ನ ಪಡಬೇಕಾಗತ್ತೆ. ಸ್ವಲ್ಪನೂ ಏನು ಕಷ್ಟ ಪಡದೆ ಸ್ಮಾರ್ಟ್ ವರ್ಕ್ ಅಂಡ್ ವಿತ್ ದ ಹೆಲ್ಪ್ ಆಫ್ ಮೆಡಿಟೇಷನ್, ಧ್ಯಾನ ಅಭ್ಯಾಸದಿಂದ ನಾನು ಕಾಲೇಜ್ ಟಾಪರ್ ಆಗೋದಕ್ಕೆ ಸಾಧ್ಯ ಆಯ್ತು. ರಿಸಲ್ಟ್ ಬರೋವರೆಗೂ ಗೊತ್ತಿಲ್ಲ ನಾನು ಕಾಲೇಜ್ ಟಾಪರ್ ಅಂತ. ಅಂಡ್ ಅಷ್ಟು ಈ ಸ್ಟಡೀಸ್ ಅಲ್ಲಿರ್ಬಹುದು ಅಥವಾ ನನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಾನು ಹೈಯರ್ ಸ್ಟೆಪ್ ಅನ್ನೇ ನಾನು ಹತ್ತದ ಬಂದೆ ಮೆಡಿಟೇಷನ್ ಇಂದ. ವಂಡರ್ಫುಲ್ ಮೇಡಮ್. ಸೊ ನಿಮ್ಮ ಇನ್ನೊಂದು ಬಣ್ಣ ನೀವು ಹೇಳ್ಕೊಳ್ಳಿಲ್ಲ, ನೀವು ಸಾಹಸಿ ಆಗಿದ್ದು ಯಾವಾಗ? ಸಾಹಸಿ ಅಂದ್ರೆ ಅಡ್ವೆಂಚರಸ್. ಎಸ್, ಅಡ್ವೆಂಚರ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಡ್ವೆಂಚರ್ಸ್ ಅನ್ನೋದು ತುಂಬಾ ಇಷ್ಟ. ಇವನ್ ಬಂಗಿ ಜಂಪ್ ಇರ್ಬೋದು ಅಥವಾ ಫಿಸಿಕಲ್ ಮೆಟೀರಿಯಲ್. ಇಲ್ಲ, ಅದಕ್ಕೆ ಮುಂಚೆ ಮಾಡಿರ್ಲಿಲ್ಲ, ಭಯ ಇತ್ತು. ಮೆಟ್ಲಿ ಎತ್ತಿ ಒಳಗಡೆ ಹೋಗೋದೇ ಭಯ ಇರ್ತದೆ. ಹೌದು. ಬಂಗಿ ಜಂಪ್ ಇರ್ಲಿ, ಒಂದು ಹೊರಗಡೆ ಹೋಗೋದಿರ್ಲಿ, ಪ್ಯಾರಾಗ್ಲೈಡಿಂಗ್ ಇರ್ಬೋದು, ನೀವು ಬೈಕ್ ಸ್ಕೂಟರ್ ತಗೊಂಡು ಹೋಗೋದಿರ್ಲಿ, ಅದೆಲ್ಲ ನೀವು ಹೇಳಿಲ್ಲ. ಅದು ಹೇಳ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸಸ್ ತುಂಬಾ ಜಾಸ್ತಿ. ಸ್ನೇಹಿತರೆ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನೋಡ್ತಾ ಇರ್ಬೋದು, ಮೊದಲು ಧ್ಯಾನದ ಪ್ರವೇಶ ಯಾವ ತರ ಆಯ್ತು, ಧ್ಯಾನಕ್ಕೆ ಹೆಂಗ್ ಪ್ರವೇಶ ಆದ್ವಿ, ಆಮೇಲೆ ನಮ್ಮ ಅಂತರಂಗದ ಒಂದು ಪ್ರಯಾಣ, ಮತ್ತೆ ಬಹಿರಂಗ ಹೊರಗಿನ ಪ್ರಪಂಚದ ಒಂದು ಪ್ರಯಾಣ, ನನ್ನ ವೈಯಕ್ತಿಕ ಬದಲಾವಣೆಗಳು, ಪರಿವರ್ತನೆಗಳು ಏನಾಯ್ತು ಅಂತ ನಾನು ಕಂಡುಕೊಳ್ತಾ ಇದ್ದೀವಿ. ಆಮೇಲೆ ಸೇವೆಗೆ ಬರೋಣ. ಸೊ ಮೇಡಮ್ಮು ಎಂಥ ಸಾಹಸಿ ಅಂದರೆ, ನಾನೇ ಹೇಳ್ತಾ ಇದ್ದೀನಿ ಕೆಲವೊಂದು, ಬಟ್ ಅದನ್ನು ನೀವು ಸ್ವಲ್ಪ ಒಂಚೂರು ಹೇಳಬೇಕು. ನಾನು ಏನಂದರೆ, ನನಗೂ ಈ ಹಿಮಾಲಯ ಬೆಟ್ಟಕ್ಕೆ ಹೋಗೋದು ಮತ್ತು ಒಂದು ಸಾಹಸ ಅಡ್ವೆಂಚರ್ ಎಲ್ಲ ಮಾಡೋದು ನನಗೆ ತುಂಬ ಆಸಕ್ತಿ. ಸೊ ನಾನು ಇದೇ ಥರ ಅನ್ನದಾನದಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಒಂದ್ಸತಿ ಹೇಳಿದ್ರು, ಮೇಡಮ್ಮು ಲೇ ಲದ್ದಾಖ್ ಹೋಗ್ಬಿಟ್ಟು ಅಲ್ಲಿ ಒಂದು ತುಂಬ ಕಷ್ಟಕರವಾದ ಒಂದು ಟ್ರೆಕ್ಕಿಂಗ್ ಇದೆ, ಓಕೆ, ಚಾದರ್ ಟ್ರೆಕ್ ಅಂತ. ಎಷ್ಟು ಜನ ಮಾಡಿದ್ದೀರಾ ಅಲ್ಲಿ ಚಾದರ್ ಟ್ರೆಕ್ ಅಂತ ಕೇಳಿದ್ದೀರಾ ಯಾರು? ಚಾದರ್ ಟ್ರೆಕ್, ಓಕೆ. ಸೊ ಲೇ ಲದ್ದಾಖಲ್ಲಿ ಚಾದರ್ ಟ್ರೆಕ್ ಅಂದರೆ, ಸೊ ಇಲ್ಲಿದ್ದೀರಾ, ಚಾದರ್ ಟ್ರೆಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ -20 ಇನ್ನ ಕೆಳಗಿರುತ್ತೆ ಟೆಂಪರೇಚರ್. ಎಷ್ಟು ಮೇಡಮ್ ಲೋಯೆಸ್ಟ್ ಟೆಂಪರೇಚರ್? ನಾವು ಹೋಗಿದ್ದಾಗ -40 ಇತ್ತು. -40 ಅಂದ್ರೆ ಗೊತ್ತಾ ನಿಮಗೆ? ನಿಮ್ಮ ಫ್ರಿಡ್ಜಲ್ಲಿ ಎಷ್ಟಿರುತ್ತೆ ಟೆಂಪರೇಚರ್ ಗೊತ್ತಾ? ಫ್ರೀಜರಲ್ಲಿ ಐಸ್ ಆಗಬೇಕು ಅಂದ್ರೆ ಎಷ್ಟು? -2 ಡಿಗ್ರಿ -3 ಡಿಗ್ರಿ ಇದ್ರೆ ಐಸ್ ಆಗ್ಬಿಡುತ್ತೆ ನೀರು, ಹೌದಾ ಇಲ್ವೋ? ಇವರು -40ಯಲ್ಲಿ 21 ದಿನನ 15 ದಿನ, 1 ವೀಕು ಅಲ್ಲೇ ಆ ಐಸಿನ ಅಲ್ಲೇ ಚಾದರ್ ಟ್ರೆಕ್ ಅಂತ ಹೇಳಿದ್ರೆ, ಒಂದು ಹರಿತಾ ಇರೋ ನದಿ ಐಸ್ ಗಡ್ಡೆ ಆಗ್ಬಿಟ್ಟು ಎಷ್ಟು ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂದ್ರೆ, ಎಷ್ಟೇ ಕುಣಿದ್ರು ಅದು ಏನೋ ಒಡೆಯಲ್ಲ, ಅಷ್ಟು ಇರುತ್ತೆ. -40-45 ಡಿಗ್ರೀಸ್ ಅಂತ ಹೇಳಿದ್ರೆ, ರಾತ್ರಿ ಮಲಗಬೇಕು ಅಂತ ಹೇಳಿದ್ರೆ ಎಷ್ಟೇ ನೀವು ಬಟ್ಟೆ ಹಾಕಿದ್ರು ನಿದ್ದೆ ಅಂತೂ ಬರಲ್ಲ. ಯಾಕಂದ್ರೆ ನನ್ನ ಸ್ವ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿ ಇವರು
ಸಾಧನೆ ಅಂದರೆ ಸಾಹಸಿಗಳಾದರು. ಜೊತೆಗೆ ಎಲ್ಲೇ ಕ್ಲಾಸಸ್ ಇತ್ತು ಅಂತ ಹೇಳಿದ್ರು ನೇರವಾಗಿ ಅವ್ರ ಸ್ಕೂಟರ್ ತಗೊಂಡು ಎಷ್ಟೇ ದೂರ ಇದ್ರೂ ಹೋಗ್ಬಿಡ್ತಾರೆ. ಸೊ ಅದೊಂದು ಅವ್ರಿಗೆ ಗೊತ್ತಿಲ್ಲದೆ ಇರೋಂಥ ಒಂದು ಪರಿವರ್ತನೆನ ಇಲ್ಲ ಮುಂಚೆನೆ ಗೊತ್ತಿತ್ತ ಏನು? ಇಲ್ಲ, ನನಗೆ ಆ ಚಾದರ್ ಟ್ರಕ್ ವಿಷಯಕ್ಕೆ ಬಂದಾಗ ಧ್ಯಾನ ಅನ್ನೋದು ಆ ತರ ಅಡ್ವೆಂಚರ್ಸ್ ಮಾಡೋದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಜೋರಾಗಿ ಚಪ್ಪಾಳೆ. ಸೊ ಎಲ್ಲ ಯುವಕರು ಯುವತಿಯರು ಕೇಳ್ಕೋಬೇಕಿದೆ. 14 ಕಿಲೋಮೀಟರು ನದಿ ಕಂಪ್ಲೀಟ್ ಆಗಿ ಜನ್ಸ್ಗರ್ ಅಂದ್ರೆ ನಮ್ಮ ಇಂಡಸ್ ರಿವರ್ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಐಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದು ಓನ್ಲಿ ಜನವರಿ ಫೆಬ್ರವರಿಯಲ್ಲಿ ಆ 2 ತಿಂಗಳು ಮಾತ್ರ ಆ ರೀತಿ ಇರುತ್ತೆ. ಅಷ್ಟು ಟಫ್ ಅಡ್ವೆಂಚರ್ ಮಾಡೋದಕ್ಕೆ ನನಗೆ ಮೆಡಿಟೇಷನ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಸಾಕಷ್ಟು ಜನ ಹೋಗಿ ಅರ್ಧಕ್ಕೆ ವಾಪಸ್ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ನಾವು ನಮ್ಮ ಟೀಮ್ ಹೇಗೆ ಕಂಪ್ಲೀಟ್ ಮಾಡಿದ್ವಿ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಮೆಡಿಟೇಷನ್ ಸಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈವನ್ ನಿದ್ದೆ ಮಾಡ್ತಾ ಇದ್ದಿದ್ದು ಓನ್ಲಿ 2 to 3 hours ಮಾತ್ರ ಒಂದು ದಿನಕ್ಕೆ. ಅಷ್ಟೇ ನಿದ್ದೆ ಬರೋದು ಸಹ ಅಷ್ಟು ಟಫ್ ಆಗಿರುತ್ತೆ. -40 ಅಂದ್ರೆ ನಾವು ಗ್ಲೌಸ್ ತಗೊಂಡು ಇನ್ನೊಂದು ಗ್ಲೌಸ್ ಹಾಕೊಳ್ಬೇಕು ಅನ್ನೋ ಅಷ್ಟರಲ್ಲೇ ನಮ್ಮ ಕೈಗಳೆಲ್ಲ ಫುಲ್ಲು ನರ್ಗಟ್ಟೋಗಿರುತ್ತೆ. ಅಷ್ಟು ಟಫ್ ಇರುತ್ತೆ. ನೀಲಿ ಬಣ್ಣಕ್ಕಾಗಿರುತ್ತೆ ಕೈಯೆಲ್ಲ. ಹೌದು, ಯಾಕಂದ್ರೆ ರಕ್ತವೇ ಹೆಪ್ಪು ಕಟ್ಟು ಬಿಡುತ್ತೆ ಅಂತ. ಅದೆಲ್ಲ ನನಗೆ ಮೆಡಿಟೇಷನ್ ಇಂದಾನೆ ಆ ತರ ಮೆಟೀರಿಯಲಿಸ್ಟಿಕ್ ಅಡ್ವೆಂಚರ್ಸ್ ಮಾಡೋದಕ್ಕೆ ನನಗೆ ಧ್ಯಾನದ ಸಹಾಯದಿಂದಾನೇ ಖಂಡಿತ ಧೈರ್ಯ ನಂಗೆ ಅದರಿಂದಾನೇ ಬಂದಿತ್ತು. ಮತ್ತು ಯಾರಾದ್ರೂ ಮೆಡಿಟೇಷನ್ ಟೀಚ್ ಮಾಡೋದಕ್ಕೆ ನಾನು ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಹೋಗ್ತೀನಿ ಮೆಡಿಟೇಷನ್ಸ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ. ರಾಮನಗರದಲ್ಲಿ ಕೃಷ್ಣಪ್ಪ ಸರ್ ಇದಾರಲ್ಲ, ಅವರು ಇನ್ವೈಟ್ ಮಾಡಿದ್ರು. ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ 10 ದಿನ ನಮ್ಗೆ ಅವಕಾಶ ಕೊಟ್ಟಿದ್ರು. ಬೆಳಿಗ್ಗೆ 7 ಗಂಟೆಯಿಂದ 8-8:15 ಓಕೆ 6:30-7. ಸೊ ನಾನು ಅಷ್ಟೊತ್ತಿಗೆ ಅಲ್ಲಿ ದಿನ ರೀಚ್ ಆಗ್ಬೇಕು ಅಂದ್ರೆ ನಾನು 5 ಗಂಟೆಗೆ ಬಿಡ್ಬೇಕಾಗಿತ್ತು. ಪ್ರತಿದಿನ ನಾನು 2 ವೀಲರ್ ಅಲ್ಲಿ ಬೆಂಗಳೂರು ಜಯನಗರಿಂದ ನಾನು ರಾಮನಗರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೆ. ಆನ್ ಟೈಮ್ ರೀಚ್ ಆಗ್ತಾ ಇದ್ದೆ. ಅಂಡ್ ಆ ಒಂದು ಡ್ರೈವಿಂಗ್ ಸ್ಕಿಲ್ ಹೇಗ್ ಬಂತು, ಹೇಗೆ ಪ್ರೊಟೆಕ್ಟಿವ್ ಆಗಿದ್ದೆ, ಓಡಿಸ್ತಾ ಇದ್ದಿದ್ದು ಫಿಸಿಕಲ್ ಆಗಿ ನಾನೇ ಓಡಿಸ್ತಾ ಇದ್ರು ಸಹ, ಆದ್ರೆ ನನ್ನ ಜೊತೆ ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ಅಥವಾ ಏನೋ ಒಂದು ಶಕ್ತಿ ನನ್ನ ಜೊತೆ ಇದೆ ಅನ್ನೋ ಒಂದು ಧೈರ್ಯ ಬರ್ತಾ ಇತ್ತು. ಅಷ್ಟು ಆನ್ ಟೈಮ್ ರೀಚ್ ಆಗ್ತಾ ಇದ್ದೆ. ಮಾಸ್ಟರ್ಸ್ ಸಪೋರ್ಟ್ ಇರ್ಬೋದು, ನೇಚರ್ ಸಪೋರ್ಟ್ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಿ ಸರ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ನಾನು ಯಾವ ರೀತಿ ಫೀಲ್ ಆಗ್ತಾ ಇದ್ದೆ ಅಂದ್ರೆ, ನಾನು ಒಬ್ಳೆ ಗಾಡಿಲಿ ಹೋಗ್ತಾ ಇದ್ರು ಸಹ ಹಿಂದೆ ಸಾರ್ ಕೂತಿದ್ದಾರೆ ಅನ್ನೋ ಒಂದು ಏನೋ ಬಲವಾದ ಒಂದು ನಂಬಿಕೆ ಅಲ್ಲ, ಅದು ಮೂಢನಂಬಿಕೆನೂ ಅಲ್ಲ. ಈಗ ಸಾರ್ ಹಿಂದೆ ಕೂತಿದ್ದಾಗ ಹೇಗಿರುತ್ತೋ ಆ ಒಂದು ಅನುಭವಿಕವಾಗಿ ಹೇಗಿತ್ತೋ ಆ ರೀತಿ ಇರ್ತಾ ಇತ್ತು. ಅಂಡ್ ಕಂಪ್ಲೀಟ್ ಆಗಿ ನಾನು ಮತ್ತು ನನ್ನ ಗಾಡಿ 2 ವೀಲರ್ ಏನಿದೆಯೋ ಒಂದು ಎನರ್ಜೆಟಿಕ್ ಸರ್ಕಲ್, ಒಂದು ಗ್ಲೋಬ್ ರೀತಿ ಎನರ್ಜೆಟಿಕ್ ಬಾಲ್ ಒಳಗಡೆ ನಾನಿದ್ದು ಮಾಸ್ಟರ್ಸ್ ನನ್ನನ್ನ ಅಲ್ಲಿವರೆಗೂ ರೀಚ್ ಆಗೋ ರೀತಿ ಮಾಡ್ತಾ ಇದ್ರು. ಸೊ ಈ ರೀತಿ ಅಡ್ವೆಂಚರ್ಸ್ ನಡೀತಾನೆ ಇದೆ, ಈ ದಿನದವರೆಗೂ ನಡೀತಾ ಇದೆ. ನನಗೆ ತುಂಬಾ ಬೇಕಾಗಿತ್ತು ನಿಮ್ಮಿಂದ. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿರುವಂತ ಎಲ್ಲಾರ್ಗು ಈ ಧೈರ್ಯ, ಈ ಸಾಹಸಿಗಳಾಗಬೇಕು. ಓಕೆ, ಪತ್ರಿ ಸರ್ ಏನ್ ಹೇಳ್ತಾರೆ, ಗೋ ಟು ದ ನೇಚರ್, ಪ್ರಕೃತಿಗೆ ಹೋಗಿ ಸಾಹಸಿಗಳಾಗಿ ಟ್ರೆಕ್ಕಿಂಗ್ ಮಾಡಿ. ಯಾಕಂದ್ರೆ ಪತ್ರಿ ಸರು ಎಲ್ಲೋದ್ರೂ ಏನೇ ಮಾಡಿದ್ರು ಅದ್ಭುತವಾಗಿ ಟ್ರೆಕ್ಕಿಂಗ್ ಮಾಡಿಸ್ತಾ ಇದ್ರು. ನೇಚರಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಎದುರಿಸಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಎಲ್ಲ ಗುಣಗಳು ತುಂಬಾ ಅದ್ಭುತವಾಗಿ ಇದನ್ನು ಹೇಳಿಕೊಟ್ರು. ಸೊ ಎಲ್ಲರೂ ಇದನ್ನ ಪ್ರೇರಣೆ ತಗೊಳ್ತೀರಾ, ಇಡೀ ಕರ್ನಾಟಕದ ಮಾಸ್ಟರ್ಸ್ ಅಂತ ನಾನು ಅನ್ಕೊಳ್ತೀನಿ. ಯಾರು ಬೇಕಾದ್ರೂ ಅವ್ರು ಬೆಟ್ಟ ಹತ್ಬೋದು, ಯಾರು ಬೇಕಾದ್ರೂ ಗಾಡಿ ಓಡಿಸ್ಬೋದು, ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಮನೆಯಲ್ಲೇ ಒಂದು ಮೆಟ್ಲೆ ಹತ್ತಕ್ಕ ಭಯ ಪಡ್ತಾ ಇದ್ದ ಒಬ್ಬ ಮಹಿಳೆ, ಒಬ್ಬ ಲೇಡಿ ಮಾಸ್ಟರು ಈಗ ಐರನ್ ಲೇಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೈನಿಂಗಿಗೆ ಹೋದಾಗ ಸೊ ಐರನ್ ಲೇಡಿ ಅಂತ ಹೇಳ್ತಾರೆ ಇವ್ರು, ಮೇಡಮ್ ಉಕ್ಕಿನ ಒಂದು ಮಹಿಳೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಧೈರ್ಯಶಾಲಿ, ಅಷ್ಟು ಸಾಹಸಿ ಅಂತ. ಯಾಕಂದ್ರೆ ಬೆಂಗಳೂರಿಂದ ದಿನ ಬೆಳಿಗ್ಗೆ 5 ಗಂಟೆಗೆ ಆ ಚಳಿಯಲ್ಲಿ ಗಾಳಿಯಲ್ಲಿ ಅವರು ಸ್ಕೂಟ್ರು, ನಿಮ್ಮ ಬೈಕು ಅಲ್ಲ ಸ್ಕೂಟರ್ ಅಲ್ಲ ಮೇಡಮ್, ಸೊ ಸ್ಕೂಟರ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೈವೇಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಕಮಿಟ್ಮೆಂಟ್ ಇದೆ ಅವ್ರದ್ದು. ಸೊ ತುಂಬಾ ಧನ್ಯವಾದಗಳು. ಎಸ್ ವಿಶ್ವ, ಸೊ ಯುವರ್ ಜರ್ನಿ, ನಿಮ್ಮ ಒಂದು ಧ್ಯಾನದ ಒಂದು. ಎಸ್ ಸರ್. ಸೊ ಧ್ಯಾನ ಮಾಡೋಕ್ಕಿಂತ ಮುಂಚೆ ತುಂಬಾ ಸೈಲೆಂಟ್, ಎಮೋಷನ್ಸ್ ಎಲ್ಲ ಕಂಪ್ರೆಸ್ ಮಾಡಿ ಇಟ್ಕೊಳೋದು, ಏನು ಶೇರ್ ಮಾಡಲ್ಲ. ಪೇರೆಂಟ್ಸ್ ಹತ್ರನೂ ಏನು ಶೇರ್ ಮಾಡ್ತಿರ್ಲಿಲ್ಲ. ಒಂದು ಇವಾಗ ಸ್ಟೇಜ್ ಮೇಲೆ ಬಂದು ಕುತ್ಕೊಂಡು ಏನೋ ಒಂದು ಮಾತಾಡ್ಬೇಕಂದ್ರೆ ಯಾರ ಹತ್ರ ಅವ್ರು ಏನಾದ್ರು ಹಂಚ್ಕೋಬೇಕಂದ್ರೂ ಭಯ. ಸೊ ಅಷ್ಟು ಎಮೋಷನ್ಸ್ ನ ಸಪ್ರೆಸ್ ಮಾಡ್ಕೊಳೋದು, ಹಂಗೆ ತುಂಬಾ ಹೆವಿನೆಸ್ ಫೀಲ್ ಆಗ್ತಾ ಇತ್ತು ನನಗೆ.
ಸೊ ಎಕ್ಸ್ಪ್ರೆಸ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ. ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಏನ್ ಫೀಲ್ ಆಗ್ತಾರೆ. ಸೊ ಪೇರೆಂಟ್ಸ್ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆ ಒಂದು ಎಕ್ಸ್ಪ್ರೆಸಿವ್ ನೇಚರ್ ಇರ್ಲಿಲ್ಲ ನನ್ನಲ್ಲಿ, ತುಂಬಾ ಇಂಟ್ರೋವರ್ಟ್ ನೇಚರ್ ಇರ್ತಾ ಇತ್ತು. ಸೊ ಯಾವಾಗಾದ್ರೆ ಅದೇ ರೀತಿ ಮೆಡಿಟೇಷನ್ ಪರಿಚಯ ಆಯ್ತು, ಮತ್ತೆ ಲಾಟ್ ಆಫ್ ಕನ್ಫ್ಯೂಷನ್ಸ್. ಅಂಡ್ ಪ್ರತಿ ದಿವಸ ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರತಿ ದಿವಸ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಹರೇ ರಾಮ ಹರೇ ಕೃಷ್ಣ ಮಂತ್ರ 108 ಸತಿ ಓದಿ ಆಮೇಲೆ ನನ್ನ ವರ್ಕ್ನ ಡೇ ಟು ಡೇ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಮಾಡಿ ಒಂದು ಕಾಲೇಜ್ ಟೈಮ್ ಎಲ್ಲ ಬಂದಾಗ ಎಷ್ಟೋ ದೇವಸ್ಥಾನಗಳಿಗೆಲ್ಲ ಹೋಗಿ ಎಷ್ಟೋ ನನ್ನಲ್ಲಿ ಸ್ವಲ್ಪ ನೇಚರ್ ಇತ್ತು, ಇಮಿಡಿಯೇಟ್ ಆಗಿ ಕೋಪ ಮಾಡ್ಕೊಳೋದು. ಅಂದ್ರೆ ಯಾವಾಗಾದ್ರೆ ನಾವು ಎಮೋಷನ್ ನ ಸಪ್ರೆಸ್ ಮಾಡ್ಕೋತಿರೋ ಅದು ಅವಾಗ ಶಾರ್ಟ್ ಟೆಂಪರ್ಮೆಂಟ್ ಬಂದ್ಬಿಡುತ್ತೆ, ಸಡನ್ ಕೋಪ ಮಾಡ್ಕೋಬಿಡ್ತೀರಿ. ಸೊ ಆ ತರ ಸಮ್ ನೇಚರ್ ಇತ್ತು ನನ್ನಲ್ಲಿ. ಪ್ರೆಷರ್ ಕುಕ್ಕರ್ ವಿಸಿಲ್ ಎಕ್ಸಾಕ್ಟ್ಲಿ ಅದನ್ನ ಬಿಟ್ರೆ ಹೆಂಗೆ ಆ ತರ. ಸೊ ಆ ತರ ಆ ಒಂದು ನೇಚರ್ ಇತ್ತು. ಬಟ್ ಇದನ್ನ ಚೇಂಜ್ ಮಾಡ್ಕೊಳಕ್ ಏನು ಅಂತ ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ನನ್ನಲ್ಲಿ ನಾನು ಐಡೆಂಟಿಫೈ ಮಾಡಿದೀನಿ, ಸಮ್ ಬಿಹೇವಿಯರ್ ಪ್ಯಾಟರ್ನ್ ನನ್ನಲ್ಲಿ ಕರೆಕ್ಟ್ ಆಗಿಲ್ಲ, ನಾನು ಚೇಂಜ್ ಮಾಡ್ಕೋಬೇಕು. ಸೊ ಈ ಪ್ರಯತ್ನದಿಂದ ಎಷ್ಟೋ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಒಂದು ಸ್ನಾನ ಮಾಡೋದು, ಮತ್ತೆ ತಾಯ್ತ ಕಟ್ಕೊಳೋದು, ಸೊ ಇದೆಲ್ಲ ಮಾಡಿದೀನಿ. ಮಾಡಿ ಮನೆಗೆ ಬಂದು ಮತ್ತೆ ಅದೇ ನೇಚರ್ ಇದೆ ನನ್ನಲ್ಲಿ, ನೇಚರ್ ಚೇಂಜೇ ಆಗಿಲ್ಲ. ಇನ್ನು ಎಷ್ಟು ಜನ ಇದ್ದೀರಾ ಇಲ್ಲಿ ಈ ತರ ಮಾಡೋರು? ತಾಯ್ತ ಕಟ್ಕೊಳ್ಳೋದು. ಸೊ ಇದೆಲ್ಲ ಮಾಡು ಏನ್ ಚೇಂಜ್ ಆಗ್ತಾ ಇಲ್ಲ, ನಂಗೆ ಏನ್ ದಾರಿ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಸೊ ಇದೇ ಮತ್ತೆ ಕಾಲೇಜ್ ಹೋಗುವಾಗ ತುಂಬಾ ಕನ್ಫ್ಯೂಷನ್ಸ್. ಯಾವ ಫೀಲ್ಡ್, ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಕ್ರಿಕೆಟ್ ಕೋಚಿಂಗ್ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಇಂಜಿನಿಯರಿಂಗು ಮಾಡ್ತಾ ಇದೀನಿ. ಸೊ 3 ಫೀಲ್ಡ್ ಅಲ್ಲೂ ಲೈಕ್ ಅಚೀವ್ಮೆಂಟ್ ಮಾಡ್ಬೇಕು, ಇರೋದೊಂದೇ ಲೈಫ್ ಇದ್ ನನ್ಗೆ, ಇದೇ ಲೈಫಲ್ಲಿ ನಾನೆಲ್ಲ ಅಚೀವ್ ಮಾಡ್ಬೇಕು. ಸೊ ಆ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಎಲ್ಲ ಅಚೀವ್ ಮಾಡಕ್ ಹೋದೆ, ಎಲ್ಲಾದ್ರಲ್ಲೂ ಫೇಲ್ ಆದೆ. ಸೊ ಫೇಲ್ ಆಗಿ ಯಾವಾಗ ಮನೇಲಿದ್ದು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅನಿಸ್ತಾ ಇತ್ತು ಫೇಲ್ ಆದಾಗ? ಆಬ್ವಿಯಸ್ಲಿ ಲೋ ಕಾನ್ಫಿಡೆನ್ಸ್ ಅನ್ನೋದು, ಡಿಪ್ರೆಷನ್ ಅನ್ನೋದು, ಕಾನ್ಫಿಡೆನ್ಸೇ ಇಲ್ಲ. ನನ್ನಿಂದ ಏನಾದ್ರು ಆಗತ್ತಾ ಆಗಲ್ವಾ ಅಂದ್ರೆ ಆಗತ್ತಾ ಆಗಲ್ಲ ಅನ್ನೋದಲ್ಲ, ನಂಗೆ ಎಲ್ಲೋ ನಂಗೆ ದಾರಿ ಬೇಕು, ಇದಕ್ಕೆ ಒಂದು ಸೀಕಿಂಗ್ ಅಂತ ಹೇಳ್ತಾರಲ್ಲ ಸರ್. ಸೊ ಹುಡುಕಾಟ ಅನ್ನೋದಿತ್ತು, ನಂಗೆ ರೈಟ್ ವೇ ಅನ್ನೋದು ಬೇಕು, ರೈಟ್ ಗೈಡೆನ್ಸ್ ಅನ್ನೋದು ಬೇಕು. ನಾನು ನಮ್ಮ ಸ್ಕೂಲ್ ಟೀಚರ್ಸ್ಗೆ ಅಪ್ರೋಚ್ ಮಾಡಕ್ ಟ್ರೈ ಮಾಡಿದೆ, ಯಾರಾದ್ರು ಗೈಡ್ ಮಾಡ್ತಾರ ನನ್ಗೆ, ಗೈಡೆನ್ಸ್ಗೋಸ್ಕರ ಹುಡುಕ್ತಾ ಇದ್ದೆ ಸರ್. ಸೊ ಪತ್ರಿ ಸರ್ ಒಂದು ಸ್ಟೇಟ್ಮೆಂಟ್ ಹೇಳಿತಾರಲ್ಲ, ವೆನ್ ಅ ಸ್ಟೂಡೆಂಟ್ ಈಸ್ ರೆಡಿ ಮಾಸ್ಟರ್ ಅಪಿಯರ್ಸ್ ಅಂತ. ಸೊ ಆ ರೀತಿ ಆ ಹುಡುಕಾಟದಲ್ಲಿ ನಂಗೆ PSSM ಪರಿಚಯ ಆಯ್ತು, ಪತ್ರಿ ಸರ್ ಪರಿಚಯ ಆದ್ರು. ಸೊ ಯಾವಾಗಾದ್ರೆ PSSM ಪತ್ರಿ ಸರ್ ಪರಿಚಯ ಆದ್ರೂ ನನ್ನ ಲೈಫ್ ಕಂಪ್ಲೀಟ್ ಟರ್ನ್ ಆಗೋಯ್ತು ಸರ್. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪತ್ರಿ ಸರ್ ಫಸ್ಟ್ಲಿ. ಸೊ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು ನನಗೆ ಪತ್ರಿ ಸರ್ ಒಂದು ಆಡಿಯೋ ಇದೆ ಸರ್, PSSmovement.org ಅನ್ನೋ ವೆಬ್ಸೈಟ್ ಅಲ್ಲಿ ಪತ್ರಿ ಸರ್ ಅವ್ರ ಎಷ್ಟೋ ಆಡಿಯೋಸ್ ಇದೆ. ಅದರಲ್ಲಿ ಒಂದು ಸಂಕಲ್ಪ ಶಕ್ತಿ ಅಂತ ಒಂದು ಆಡಿಯೋ ಇದೆ ಸರ್. ಸೊ ಆಡಿಯೋದಲ್ಲಿ ಸರ್ ಕ್ಲಿಯರ್ ಆಗಿ ತಿಳಿಸ್ತಾರೆ, ಪ್ರತಿಯೊಬ್ಬರಿಗೂ ಎಷ್ಟೋ ಜನ್ಮ ಇದೆ, ಇದೊಂದೇ ಜನ್ಮ ಅಲ್ಲ. ನನ್ ಧ್ಯಾನಕ್ಕಿಂತ ಮುಂಚೆ ನನ್ಗಿದೋ ಇರೋ ಒಂದು ಜ್ಞಾನ ಏನಂದ್ರೆ ಇದೊಂದೇ ಜನ್ಮ, ನನ್ಗೆ ಎಲ್ಲ ಇದರಲ್ಲಿ ಅಚೀವ್ ಮಾಡ್ಬೇಕು. ಬಟ್ ಯಾವಾಗಾದ್ರೆ ಸರ್ ಆಡಿಯೋ ಕೇಳಿದ್ನೋ, ಸರ್ ಕ್ಲಿಯರ್ ಆಗಿ ತಿಳಿಸ್ತಾರೆ ಎಷ್ಟೋ ಜನ್ಮಗಳಿದೆ, ಒಂದು ಜನ್ಮದಲ್ಲಿ ಒಂದು ಫೀಲ್ಡ್ ನ ನೀವು ಚೂಸ್ ಮಾಡ್ಕೊಂಡು ಅದ್ರಲ್ಲಿ ಮಾಸ್ಟ್ರಿನ ಅಚೀವ್ ಮಾಡ್ತಾ ಬೇರೆ ಫೀಲ್ಡ್ಸ್ ನ ಬೇಕಾದ್ರೆ ನೀವು ಸಕ್ಸಸ್ ಅಚೀವ್ ಮಾಡ್ಬೋದು. ಏನು ಸಕ್ಸಸ್ ಕಂಡ್ಕೊಂಡ್ರಿ ನೀವು ಧ್ಯಾನಕ್ಕೆ ಬಂದ ಮೇಲೆ? ಏನ್ ಅನಿಸ್ತು? ಸೊ ಯಾವಾಗಾದ್ರೆ ನಾನು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡೋದು, ನಂಗೆ ಕ್ಲಾರಿಟಿ ಬಂತು, ಓಕೆ ನಾನು ಇವಾಗ 3 ಫೀಲ್ಡ್ಸ್ ಅಲ್ಲಿ ಇದೀನಿ, ನಾನು ಒಂದು ಫೀಲ್ಡ್ ನ ಚೂಸ್ ಮಾಡ್ಕೋಬೇಕು ಅಂತ. ಸೊ ಅವಾಗ ನಾನು ಇಂಜಿನಿಯರಿಂಗ್ ಫೀಲ್ಡ್ ನ ಚೂಸ್ ಮಾಡ್ಕೊಂಡೆ. 2 ಇಯರ್ಸ್ ನಾನು ಮನೇಲೇ ಇದ್ದೆ ಫೇಲ್ ಆಗಿ. ಬಟ್ ಯಾವತ್ತು ನನ್ಗೆ ನನ್ನ ಕೈಲಿ ಮಾಡಕ್ಕಾಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಮೆಡಿಟೇಷನ್ ಬಂದ್ಮೇಲೆ ಲೂಸ್ ಮಾಡ್ಕೊಂಡೇ ಇಲ್ಲ. ಸೊ ನನ್ ಗ್ರಾಫ್ ಹೆಂಗಿದೆ ಅಂದ್ರೆ ಸ್ಟಡೀಸ್ ಅಲ್ಲಿ 10th ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೆ ಸರ್. ಸೊ ಹಿಂಗೆ ಮೇಲ್ಗಡೆ ಇತ್ತು ಮೆಡಿಟೇಷನ್ ಮಾಡುವಾಗ, ಯಾವಾಗ ಮೆಡಿಟೇಷನ್ ಬಿಟ್ನೋ ಹಂಗೆ ಕೆಳಗಡೆ ಹೋದೆ. ಮತ್ತೆ ಯಾವಾಗ ಒಂದು ಮೆಡಿಟೇಷನ್ ಮತ್ತೆ ಪರಿಚಯ ಆಯ್ತು, ಅವಾಗಿಂದ ಒಂದು 8 ಸಬ್ಜೆಕ್ಟ್ಸ್ ಫೇಲ್ ಆಗಿ ಸ್ಟೂಡೆಂಟ್ ಆಗಿದ್ ನಾನು, ಯಾವಾಗ ಮೆಡಿಟೇಷನ್ ಪರಿಚಯ ಆಯ್ತು, ಓದೋಕ್ಕಿಂತ ಮುಂಚೆ ಪ್ರತಿ ದಿವಸ 1/2 an hour ಮೆಡಿಟೇಷನ್ ಮಾಡೋದು, ಓದೋಕ್ ಸ್ಟಾರ್ಟ್ ಮಾಡೋದು. ಸೊ ಅವಾಗಿಂದ ಫೇಲ್ಯೂರ್ ಅನ್ನೋದೇ ನೋಡಿಲ್ಲ ನನ್ನ ಸ್ಟಡೀಸ್ ಅಲ್ಲಿ. ಎಜುಕೇಶನ್ ತುಂಬಾ ಅನುಕೂಲ. ಹೌದು, ಇಂಜಿನಿಯರಿಂಗ್ ಅಲ್ಲಿ ನಾನು ಫೇಲ್ ಆಗಿದ್ದವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ಫೈನಲಿ. ಸೊ ದಟ್ಸ್ ಹೌ ಮೆಡಿಟೇಷನ್ ಹೆಲ್ಪ್ ಮೀ ಟು ಗೇನ್ ಕಾನ್ಫಿಡೆನ್ಸ್. ನಾವ್ ಏನೇ ಸ್ಥಿತಿಯಲ್ಲಿ ಇರ್ಬೋದು, ಡಿಪ್ರೆಷನ್ ಸ್ಟೇಟ್ ಅಲ್ಲಾದ್ರೂ ಇರ್ಬೋದು. ಸೊ ಯಾವಾಗಾದ್ರೆ ನಾನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ನನ್ನ ಏನೇ ಬಿಹೇವಿಯರ್ ಪ್ಯಾಟರ್ನ್ಸ್ ಇತ್ತೋ, ವೆದರ್ ಇಟ್ ಈಸ್ ಸಪ್ರೆಸಿಂಗ್ ದ ಎಮೋಷನ್ಸ್, ಶಾರ್ಟ್ ಟೆಂಪರ್ನೆಸ್ ಆಗಿರ್ಬೋದು, ಎಲ್ಲ ಚೇಂಜ್ ಆಗೋಯ್ತು ಇಮಿಡಿಯೇಟ್ ಆಗಿ. ಸೊ ಯಾವಾಗಾದ್ರೆ ಇದೆಲ್ಲ ಚೇಂಜ್ ಆಯ್ತು, ನನ್ಗೆ ಈ ಪೂಜೆ ಮಾಡ್ಬೇಕು, ದೇವ್ರಿಗೆ ಹೋಗಿ ಬೇಡ್ಕೋಬೇಕು ಅನ್ನೋದು ಆಟೋಮೆಟಿಕ್ ಆಗಿ ನನ್ನಿಂದ ಹೊರಗಡೆ ಹೊಟ್ಟೋಯ್ತು. ನನ್ಗೆ ಯಾಕಂದ್ರೆ ನಂಗೆ ಅರ್ಥ ಆಯ್ತು, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ.
ನಮ್ಮ ಅಂತರಂಗದಲ್ಲಿ ಹೇಗಿರುತ್ತೋ ನಮ್ಮ ಅಂತರಂಗ ಪ್ರಪಂಚ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ನಮ್ಮ ಬಾಹ್ಯ ಪ್ರಪಂಚ ಬದಲಾಗಬೇಕಂದ್ರೆ ನಮ್ಮ ಅಂತರಂಗ ಪ್ರಪಂಚ ಚೇಂಜ್ ಆಗಬೇಕು. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಔಟರ್ ಯು ಹ್ಯಾವ್ ಟು ಚೇಂಜ್ ಯುವರ್ ಇನ್ನರ್. ಸೊ ಈ ಒಂದು ಕ್ಲಾರಿಟಿ ಬಂತು ಸರ್ ನನಗೆ. ವಂಡರ್ಫುಲ್ ವಂಡರ್ಫುಲ್. ಸೊ ಸ್ನೇಹಿತರೆ, ಇವರು ಒಬ್ಬ ವಿದ್ಯಾರ್ಥಿಯ ಜೀವನದಿಂದ ಧ್ಯಾನಕ್ಕೆ ಬಂದಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಒಂದು ವಿಷಯ ಇನ್ನೂ ಸಾಕಷ್ಟು ಮೇಡಮ್ ಮಾತಾಡ್ತಾರೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ ಅಂದರೆ ವಿದ್ಯಾರ್ಥಿನಿಯರು ಓದ್ತಾರೆ, ಆಮೇಲೆ ಏನಾಗುತ್ತೆ ಅಂದರೆ ಓದಿದ್ರೂ ಎಕ್ಸಾಮ್ ಹಾಲಲ್ಲಿ ನಾನು ಮರ್ತು ಬಿಟ್ರೆ ಅನ್ನೋ ಒಂದು ಆತಂಕ ಕಾಡುತ್ತೆ. ಓದಿದ್ರೂ ನಾನು ಸಾಕಷ್ಟು ಓದಿದ್ದೀರಾ ಇಲ್ವೋ ಅನ್ನೋದು ಒಂದು ತಳಮಳ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಮನಸ್ಸಿನ ಮೇಲೆ ತುಂಬ ಜಾಸ್ತಿ ಪರಿಣಾಮ ಮತ್ತು ಭಾರ ಬಿದ್ದು ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ನು ಮತ್ತು ಸ್ಟ್ರೆಸ್ಸು ಈ ಥರ ಎಲ್ಲ ಸ್ಟಾರ್ಟ್ ಆಗಿ ಅವರ ಪರ್ಫಾರ್ಮೆನ್ಸು, ಅವ್ರ ಸ್ಕೋರಿಂಗ್ ಆಗಿರಲಿ, ನೆನಪಿನ ಶಕ್ತಿ ಆಗಿರ್ಬೋದು, ಎಲ್ಲ ಕಳ್ಕೊತಾರೆ. ಸೊ ಏನಾಗುತ್ತೆ, ಯಾವಾಗ ಒಬ್ಬ ಮನುಷ್ಯ ವರ್ತಮಾನ ಕಾಲ ಬಿಟ್ಟು ಭವಿಷ್ಯಕ್ಕೆ ಜಾಸ್ತಿ ಹೋಗಿ ಆತಂಕವನ್ನು ಉಂಟು ಮಾಡೋದನ್ನು ಕಡಿಮೆ ಆಗುತ್ತೋ ಆಟೋಮೆಟಿಕ್ ಆಗಿ ಏಕಾಗ್ರತೆ ಹೆಚ್ಚಾಯಿತು. ಸೊ ಅದರಿಂದ ಸಾಕಷ್ಟು ಪರಿವರ್ತನೆಗಳು ಬಂತು ಅಂತ ನಾನು ಭಾವಿಸ್ತೀನಿ. ಸೊ ತುಂಬಾ ಧನ್ಯವಾದಗಳು. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಸರ್, ಯಾವಾಗಾರೆ ಸ್ಟೂಡೆಂಟ್ಸ್ ಮೆಡಿಟೇಷನ್ ಮಾಡ್ತಾರೋ ಸೊ ಆಟೋಮೆಟಿಕ್ ಅವ್ರ ಮೆಮೊರಿ ಇನ್ಕ್ರೀಸ್ ಆಗೋದಾಗಿರ್ಬೋದು, ವೆದರ್ ದೇ ಸ್ಪೋರ್ಟ್ಸ್ ಆಡಿದ್ರು ಆಗ್ಲಿ, ಅವ್ರ ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ತುಂಬಾ ಹೆಚ್ಚಾಗತ್ತೆ. ಅದ್ರ ಜೊತೆಗೆ ತುಂಬಾ ಸತಿ ಎಕ್ಸಾಮ್ಸ್ ಅಲ್ಲಿ ಏನ್ ಕ್ವಶನ್ ಬರುತ್ತೆ ಅನ್ನೋದು ಇಂಟ್ಯೂಷನ್ ನಮಗ್ ಬಂದ್ಬಿಡತ್ತೆ. ಇದು ಓದಿದ್ರೆ ಇದು ಬರ್ಬೋದು. ಅದೇ ರೀತಿ ತುಂಬಾ ಸತಿ ಆಗಿದೆ. ಸೊ ಮೆಡಿಟೇಷನ್ ಮಾಡಿ ಓದೋದ್ರಿಂದ ತುಂಬಾ ಅನುಕೂಲ ಇದೆ. ಸೊ ಪ್ರತಿಯೊಬ್ಬ ಯಂಗ್ಸ್ಟರ್ ಸಹ ಮೆಡಿಟೇಷನ್ ಮಾಡಿ ಓದಕ್ ಸ್ಟಾರ್ಟ್ ಮಾಡಿ. ಸೊ ಇದೊಂದು ಶೇರ್ ಮಾಡಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಸೊ ಮೇಡಮ್, ಈಗ ಈ ಅಂತರಂಗದ ಒಂದು ಮಾರ್ಗ ಮತ್ತೆ ನಿಮ್ಮ ವೈಯಕ್ತಿಕ ಪರಿವರ್ತನೆಗಳು ಆಯಿತು. ನೀವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಮತ್ತೆ ಒಂದು LICಯಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ಆಲ್ಮೋಸ್ಟ್ ಗೌರ್ಮೆಂಟ್ ಕೆಲಸ ಅಂತ ಇಟ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂದರೆ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನಷ್ಟು ಸಾಕಷ್ಟು ಹೊರೆ ಕೊಡ್ತಾರೆ. ಜೊತೆಗೆ ಯಾಕಂದರೆ ಒಂದು ಓಡೋ ಕುದುರೆಯಲ್ಲಿ ಒಂದು ಕುದುರೆ ಚೆನ್ನಾಗಿ ಓಡ್ತಾ ಇದೆ ಅಂದರೆ ಅದ್ರ ಮೇಲೆ ಬೆಟ್ ಕಟ್ಟೋರೆ ಜಾಸ್ತಿ ಅಲ್ಲ. ಸೊ ಆ ಥರ ಓಡೋ ಕುದುರೆ ಮೇಲೆ ಏನು ಮಾಡ್ತಾರೆ ಇದು ಒತ್ತಡಗಳು. ಮತ್ತು ನಿಮಗೆ ನೀವು ಮಾಡೋವಂಥ ಸಾಧನೆಗಳಲ್ಲಿ, ಯಾಕಂದರೆ ನೀವು ಎಲ್ಲ ಕಡೆ ರ್ಯಾಲೀಸ್ಗೆ ಹೋಗ್ತಾ ಇರ್ತೀರ. ಶಾಖಾಹಾರ ರ್ಯಾಲಿಗಳಿಗೆ ನೀವು ಎತ್ತಿದ ಕೈ ಪೈಲ್ವಾನ್ ಅಂತ ಗೊತ್ತು, ಜಟ್ಟಿ ಅಂತ. ಸೊ ಆಮೇಲೆ ನೀವು ಪಿರಮಿಡ್ ಕನ್ಸ್ಟ್ರಕ್ಷನ್ ನಿರ್ಮಾಣಗಳಲ್ಲಿ ನೀವು ಸಾಕಷ್ಟು ನಿಮ್ಮನ್ನು ತೊಡಸ್ಕೊಂಡಿದ್ದೀರಾ. ಮತ್ತು ಅದು ಬಿಟ್ಟು ನೀವು ಈ ಗುರುದೇವ ಭವ ಅನ್ನೋ ಒಂದು ಸೀರೀಸ್, ಬೇರೆ ಬೇರೆ ಮಠಗಳ ಸಂಘಗಳ ಗುರುಗಳನ್ನು ಹೋಗಿ ಇಂಟರ್ವ್ಯೂ ಮಾಡೋದಾಗಲಿ. ಸೊ ಇದೆಲ್ಲ ನೀವು ಮಾಡ್ತಾ ಇದ್ದೀರಾ. ನನ್ನ ಏನಂದ್ರೆ 2 ಪ್ರಶ್ನೆ ಇದರಲ್ಲಿ. ಎಲ್ಲವನ್ನೂ ನಿಭಾಯಿಸ್ಕೊಂಡು ಈ ಥರ ಎಲ್ಲ ಓಡಾಡಿಕೊಂಡು ಕೆಲಸದ ಇಟ್ಕೊಂಡು, ಯಾಕಂದ್ರೆ ನೀವು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಾವು ಪ್ರೈವೇಟಲ್ಲಿ ಬೇರೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಬಿಡ್ತಾರೆ. ಈಗ ನೀವು ವರ್ಕ್ ಫ್ರಮ್ ಹೋಮ್ ಮಾಡಂಗಿಲ್ಲ, ಈಗ ಮನೇಲಿ ಕೆಲಸ ಮಾಡೋಂಗಿಲ್ಲ, ನೀವು ಅಲ್ಲೇ ಹೋಗಬೇಕು. ಇದೆಲ್ಲ ಇಟ್ಕೊಂಡು ಸಮಯದ ನಿರ್ವಹಣೆ ಮತ್ತೆ ಇದನ್ನೇ ಮಾಡ್ಬೇಕು, ಈ ಥರ ಮಾಡಬೇಕು ಅಂತ ಹೆಂಗೆ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ, ಹೆಂಗ್ ಮಾಡ್ತಾ ಇದೆ, ಹೆಂಗ್ ನಿಭಾಯಿಸ್ತಾ ಇದ್ದೀರಾ ನೀವು ಅಂತ? ಸಿಂಪಲ್ ಸರ್. ಆಕ್ಚುಲಿ ಸಮಯ ಸಿಗಲ್ಲ ಅನ್ನೋರಿಗೆ ನಂದೊಂದು ಅನುಭವ ಸ್ಫೂರ್ತಿ ಆಗ್ಬೋದು ಅಂತ ಅನ್ಕೊಂತೀನಿ ನಾನು. ನಂದು 22 hours ವರ್ಕಿಂಗ್ ಟೈಮ್, 22 ಗಂಟೆ ನನ್ನ ವರ್ಕಿಂಗ್ ಟೈಮ್. 2 ಗಂಟೆ ನಾನು ಧ್ಯಾನದ ಮುಖಾಂತರ ಮತ್ತೆ ಜರ್ನಿ ಡೇ ಸ್ಟಾರ್ಟ್ ಮಾಡ್ತೀನಿ. ಬ್ರೀಫ್ ಆಗಿ ಹೇಳ್ತೀನಿ ಸರ್. 9 to 6 ನಂದು ಆಫೀಸ್ ವರ್ಕಿಂಗ್ ಟೈಮ್. 9 to 6 ಇದು ಬೇಕು ಮೇಡಮ್, ರೆಸಿಪಿ ತರ ಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಯಾಕಂದ್ರೆ ಸಮಯ ಸಿಗಲ್ಲ ಅನ್ನೋರಿಗೆ ಪ್ರತ್ಯೇಕವಾಗಿ ನಿಮಗೆ ಸಮಯ ನಿರ್ವಹಣೆ ಯಾವ ತರ ಮಾಡ್ತೀರಾ ಅನ್ನೋದು ತುಂಬಾ. ಯಾಕಂದ್ರೆ ಸ್ನೇಹಿತರೆ, ಎಲ್ಲರಿಗೂ ಯಾರಿಗಾರು 24 ತಾಸು ಬಿಟ್ಟು ಇನ್ನೊಂದು 5 ನಿಮಿಷ ಯಾರಿಗಾರು ಎಕ್ಸ್ಟ್ರಾ ಸಿಗುತ್ತಾ? ಇಲ್ಲ ಒಂದು ಅರ್ಧ kg ನಂಗೆ ಸಮಯ ಬೇಕು ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತಾ? ಎಲ್ಲರಿಗೂ ಸಿಗೋದು ಇಲ್ಲ. ಇವತ್ತು 23 ತಾಸು ಬಳಸ್ತೀನಿ, ನಾಳೆ 1 ತಾಸು ಬಳಸ್ತೀನಿ, ಇಟ್ಕೊಳ್ತೀನಿ ಅಂತ ಯಾರು ಆಗತ್ತಾ? ಸೊ ಈ 24 ತಾಸನ್ನ ನಿರ್ವಹಣೆ ಯಾವ ತರ ಮಾಡ್ತಾರೆ ಅಂತ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್. 9 to 6 ನಂದು ಆಫೀಸ್ ವರ್ಕಿಂಗ್ ಟೈಮ್. 6 to 11 ವರೆಗೂ ನನಗೂ ಇವಾಗ ಸ್ಟಾರ್ಟಿಂಗ್ ನಿಂದನೂ ನನಗೆ ಇಡೀ ಕರ್ನಾಟಕ ಜವಾಬ್ದಾರಿ. ಯಾರ್ಯಾರು ಅನ್ನೋನ್ ಪರ್ಸನ್ ಕಾಲ್ ಮಾಡ್ತಾ ಇರ್ತಾರೆ, ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ. ಸೊ ಅವ್ರದ್ದು ನನ್ನ ಕೆಲಸ ಏನೇ ಇರಲಿ, ನನ್ನ ಕೆಲಸ ಅಂದ್ರೆ ಈವನ್ ನಾನು ಫ್ರೆಶ್ ಅಪ್ ಕೂಡ ಮುಖ ಸಹಿತ ತೊಳ್ಕೊಳಕ್ ಟೈಮ್ ಇರಲ್ಲ, ಒಂದೊಂದ್ಸರಿ ಕಾಫಿ ಕುಡಿಯೋಕ್ಕೂ ಟೈಮ್ ಇರಲ್ಲ. ಹಾಗೆ ದಿವಾನ್ ಕಾಟ್ ಮೇಲೆ ಕೂತು 11 ಗಂಟೆವರೆಗೆ ಈ ಯಾರ್ಯಾರು ಅವ್ರ ಸಮಸ್ಯೆ ಇರ್ತವೆ. ಯಾಕಂದ್ರೆ ಅಲ್ಲಿ ನಾನು ಒಬ್ಬ ತಾಯಿಯಾಗಿ ನನ್ನ ಸ್ಥಾನ ಇರುತ್ತೆ. ಅವ್ರು ಯಾರೇ ಎಷ್ಟೇ ವಯಸ್ಸಿನವ್ರು ಇರ್ಲಿ, ಅಮ್ಮ ನನಗೆ ಹಸಿವಿದೆ, ಜ್ಞಾನದ ಹಸಿವಿದೆ, ಆ ಹಸಿವಿನಿಂದ ನಾನು ಸಂಸಾರದಲ್ಲಿ ತೊಳ್ಳಾಡ್ತೀನಿ ಅಂದಾಗ ನನಗೆ ಆ ಫೀಲ್ ಆಗ್ತೀನಿ ನಾನು.
ಸೊ ಹಾಗಾಗಿ 11 ಗಂಟೆವರೆಗೆ ನಾನು ಅವ್ರದ್ದು ನನಗೆ ಗೊತ್ತಿರೋ ಜ್ಞಾನನ ಶೇರ್ ಮಾಡ್ತೀನಿ. ಈ ತರ ನಿಮ್ಮಲ್ಲೇ ಎಲ್ಲ ಅದ್ಭುತವಾದ ಸರ್ ಏನ್ ನಮ್ಗೆ ಕಳಿಸಿದಾರೆ ಎಲ್ಲರಿಗೂ ಅದೇ ನಾನು ಶೇರ್ ಮಾಡ್ತೀನಿ. ಆನಂತರ 11 ಗಂಟೆಯಿಂದ 12 ಗಂಟೆ ಜಸ್ಟ್ ಕಿಚನ್ ಸ್ವಲ್ಪ ನೋಡ್ಕೋತೀನಿ. 12 ಗಂಟೆಯಿಂದ 1-1:30 ತನ ನಾನು ಸತ್ಯವಾಣಿ ಅಂತ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪತ್ರಿಜಿಯವರು ಇಡೀ ವಿಶ್ವದಾದ್ಯಂತ ಆ ಪತ್ರಿಜಿಯವರ ಸಂದೇಶ ಬರಬೇಕು ಅನ್ನೋ ಅವರ ಒಂದು ಸಲಹೆ ಮೇರೆಗೆ ಸತ್ಯವಾಣಿನ ಸರ್ ಹೇಳಿದ ಸಂದೇಶಗಳನ್ನ ವಿಡಿಯೋ ಮುಖಾಂತರ ನಾನು ಕನ್ನಡದಲ್ಲಿ ತಗೋತೀನಿ, ರೈಟಿಂಗ್ ಮುಖಾಂತರ ಇಂಗ್ಲಿಷು, ಹಿಂದಿ, ತೆಲುಗು ಏನ್ ಲ್ಯಾಂಗ್ವೇಜ್ ಇರ್ತವೆ, ಯಾಕಂದ್ರೆ ಎವ್ರಿ ಡೇ ನ್ಯೂ ಆಗಿರ್ಬೇಕದು. ಸೊ ಆ ತರ ಸರ್ಚ್ ಮಾಡಿ ನಾನು ತಗೋತೀನಿ. ಇನ್ನ ಒಂದು ಅರ್ಧ ಗಂಟೆ 1:15 2 ಗಂಟೆ ಎಲ್ಲ ಅನದರ್ ಸೊಸೈಟಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ, ನನ್ನ ಸೊಸೈಟಿನ ನನ್ನ ಕೈಲಾದ ಮಟ್ಟಿಗೆ ನಾನು ಹೇಗೆ ಮುಂದೆ ತಗೊಳ್ಬೇಕು ನನ್ನದೇ ಆದ ಒಂದು ರೀತಿಯಲ್ಲಿ. ಪತ್ರಿಜಿಯವರ ಸಂಕಲ್ಪ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ತನ್ನ ನಾನು ಯಾವ ರೀತಿಯಾಗಿ ತಗೊಂಡು ಹೋಗ್ಬೇಕು ನನ್ನ ಆಲೋಚನೆ ಮುಖಾಂತರ ಅಂತ ಒಂದು ಅರ್ಧ ಗಂಟೆ, ಇತ್ತೀಚೆಗೆ ಮೊದಲು 1 ಗಂಟೆ ಕೊಡ್ತಿದ್ದೆ, ಅರ್ಧ ಗಂಟೆ ಸ್ಟಡಿ ಮಾಡ್ತೀನಿ ನನ್ನ ಸೊಸೈಟಿನ ಹೇಗೆ ಅಂತ. 2 ಗಂಟೆಯಿಂದ 3 ಗಂಟೆವರೆಗೆ ಟೈಮ್ ಸಿಕ್ಕಷ್ಟು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಯಾಕಂದ್ರೆ ನನಗೆ ಹೊರಗಡೆ ಒಂದು ಹೆಜ್ಜೆ ಇಡಕ್ಕೂ ಸಮಯ ಸಿಗೋಲ್ಲ, ಯಾವುದು ಬಿಟ್ಟಿಲ್ಲ. ಸೊ ಇಲ್ಲ, 3 ಗಂಟೆಯಿಂದ 5 ಗಂಟೆವರೆಗೆ ಮತ್ತೆ ಮೆಡಿಟೇಷನ್, 5 ಗಂಟೆಯಿಂದ ರೊಟೀನ್, ಮತ್ತೆ 9 ಗಂಟೆವರೆಗೆ ನಾನು ಎಲ್ಲ ಕುಕಿಂಗ್ ಮಾಡ್ಕೊಳ್ಳೋದು, ನಮ್ಮಂತ ಮಾಸ್ಟರ್ಸ್ ಯಾರೇ ನಮ್ಮವರಾಗಿರೋದು ಕಾಲ್ಸ್ ಅಟೆಂಡ್ ಮಾಡೋದು, ನಮ್ಮ ಸೊಸೈಟಿ ಡೆವಲಪ್ಮೆಂಟ್ ಬಗ್ಗೆ, ಇಷ್ಟು ನಂದು ಮುಗ್ದೋಗುತ್ತೆ. ಸೊ 22 ಗಂಟೆ ವರ್ಕ್ ಮಾಡ್ತಾ, ಆಮೇಲೆ ಎವ್ರಿ ಸಾಟರ್ಡೆ ಸಂಡೇ ನಮ್ದು ಇವಾಗ 5 ವರ್ಕಿಂಗ್ ಡೇಸ್ ನಮ್ದು LIC ಅವ್ರದ್ದು. ಸೊ ಸಾಟರ್ಡೆ 4 ಡೇಸ್ ನಾನು ಅಲ್ಲಿರ್ತೀನಿ ಹುಬ್ಳಿಯಲ್ಲಿ. ಫ್ರೈಡೇ ನೈಟ್ ಕೂತ್ರೆ ಮತ್ತೆ ಸೋಮವಾರ ಬೆಳಗ್ಗೆ ನಾನು ಹುಬ್ಳಿಯಲ್ಲಿ ಇರ್ತೀನಿ. ಅಷ್ಟುವರೆಗೂ ಈ ಫ್ರೈಡೇ ಟು ನೈಟ್ ನಿಂದ ಮಂಡೇ ಬೆಳಗ್ಗೆವರೆಗೂ ನಾನು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ಬಿಟ್ಟು ಸಂಡೇ ನೈಟ್ ಜರ್ನಿ ಮಾಡಿ ಮತ್ತೆ ಸೋಮವಾರ ಯಾಸ್ ಇಟ್ ಒಂದೊಂದ್ಸರಿ ಟ್ರೈನ್ ಲೇಟ್ ಆಗಿರುತ್ತೆ, 8-8:30 9ಕ್ಕೆ ಹೋದ್ರು ಜಸ್ಟ್ ಫ್ರೆಶ್ ಅಪ್ ಹಾಕೋದು, ಕಾಫಿ ಸಹಿತ ಕುಡಿಲಾರ್ದೆ ಆಫೀಸ್ನಾಗ ಕೂಡಷ್ಟು ಧೈರ್ಯ, ಆ ತಾಳ್ಮೆ, ಆ ಸಹನೆ, ಓನ್ಲಿ ಫಾರ್ ಆನಾಪಾನ ಸತಿ ಮೆಡಿಟೇಷನ್. ಪತ್ರಿಜಿ ಅವರ ಒಂದು ಕೊಡುಗೆ ನಮ್ಗೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ, ತುಂಬಾ ಸಂಕ್ಷಿಪ್ತವಾಗಿ, ತುಂಬಾ ಸರಳವಾಗಿ ಹೇಳಿಕೊಟ್ರು. ಯಾಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಮುಂದಾಲೋಚನೆ ಮಾಡಿ ತಮ್ಮ ಸಮಯವನ್ನ ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್ ಅಂತ ಹೇಳ್ಬೋದು. ಸಮಯ ಯಾರಿಗಿದೆ ಎಕ್ಸ್ಟ್ರಾ? ಯಾರಿಗೂ ಇಲ್ಲ. ಸಬು ಬೀಳೋದಕ್ಕೆ ಇಡೀ ಇವತ್ತು ಬಿಟ್ಟು ನಾಳೆ ಮಾಡೋಣ ಅಂತ ಅನ್ಕೊಳ್ತೀವಿ, ನಾಳೆ ಮಾಡಿ ನಾಡಿದ್ದು ಅನ್ಕೊಳ್ಳೋ ಅಷ್ಟ್ರಲ್ಲಿ 1 ವರ್ಷ ಆಗೋಗಿರುತ್ತೆ, ಅದು ಮಾಡಕ್ಕೆ ಆಗಿರಲ್ಲ. ಹೌದಾ ಇಲ್ವಾ? ಎಷ್ಟು ಜನ ಇದ್ದೀರಾ ಇಲ್ಲಿ? ನಾಳೆ ಮಾಡ್ತೀನಿ, ನಾಳೆ ಮನೆ ಏನಂತಾರೆ ಗಾದೆ, ನಾಳೆ ಮಳೆ ನಾಳೆ ಮನೆ ಹಾಳು ಅಂತ ಹೇಳ್ತಾರೆ. ಇವತ್ತಿನ ಕೆಲಸ ಹಿಂದೆ ಮಾಡು, ಇಂದಿನ ಕೆಲಸ ಈಗಲೇ ಅಂತ ಹೇಳ್ಬಿಟ್ಟು ಗಾದೆ ಇದೆ. ಮೇಡಮ್ ಏನಪ್ಪಾ ಅಂತ ಹೇಳಿದ್ರೆ ಆ ಸಮಯ ನಿರ್ವಹಣೆ ಅಂತ ಅದೊಂದು ಶಿಸ್ತುಬದ್ಧಾಗಿ, ಜೊತೆಗೆ ಆ ಅರಿವಿದೆಯಲ್ಲ, ಆ ಅರಿವು, ಆ ಜ್ಞಾನ, ಆ ಸ್ಥಿತಪ್ರಜ್ಞತೆ, ಈ ಸಮಯ ಈ ಕ್ಷಣ ಎಲ್ಲೂ ವೇಸ್ಟ್ ಮಾಡಬಾರ್ದು. ನನ್ನ ಸಮಯ ಅನ್ನೋದು ಸಮಯಕ್ಕಿನ್ನ ಮಿಗಿಲಾದ ಆಸ್ತಿ ಇಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ವಜ್ರ ವೈಡೂರ್ಯ ಇಲ್ಲ, ಸಮಯಕ್ಕಿಂತ ಮಿಗಿಲಾದ ಚಿನ್ನ ಇಲ್ಲ. ಯಾಕಂದ್ರೆ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಏನು ಬೇಕಾದ್ರೂ ನಮ್ಮ ಜೀವನದ ಸಾಧನೆ ಮಾಡ್ಬೋದು. ಸೊ ವಂಡರ್ಫುಲ್ ಮೇಡಮ್, ಗ್ರೇಟ್ ಮೆಸೇಜ್. ಸೊ ಇಲ್ಲಿರೋ ಅಂತ ಎಲ್ಲ ಭಗಿನಿಯರಿಗೆ, ಮಹಿಳೆಯರಿಗೆ, ಮತ್ತೆ ಎಲ್ಲರಿಗೂ, ಇಲ್ಲಿರೋರೆಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ ಸಮಯ ಅನ್ನೋದು ತುಂಬಾ, ನಾನು ಹೇಳೋದೇನಂದ್ರೆ 24 ಕ್ಯಾರೆಟ್ ಚಿನ್ನ ಇದ್ದಂಗೆ. ಏನ್ ಹೇಳಿ? 24 ಕ್ಯಾರೆಟ್ ಚಿನ್ನ ಇದ್ದಂಗೆ. ದಿನ ನಿಮಗೆ ಸಿಗುತ್ತೆ 24 ಕ್ಯಾರೆಟ್ ಚಿನ್ನ. ಚಿನ್ನವನ್ನ ಗಂಟೆ ಕೆಜಿ ಗಟ್ಟಲೆ ಖರ್ಚು ಮಾಡಬೇಡಿ, 1 ಮಿಲಿಗ್ರಾಮ್ ತರ ಖರ್ಚು ಮಾಡಿ. 1 ಸೆಕೆಂಡ್, 1 ನಿಮಿಷ, 1 ಗಂಟೆ ಅಂದ್ರೆ 1 ಮಿಲಿಗ್ರಾಮ್ ಅಂದ್ರೆ 1 ಸೆಕೆಂಡ್, 1 ನಿಮಿಷ ಅಂದ್ರೆ 1 ಗ್ರಾಮು, ಓಕೆ, 1 ಕೆಜಿ ಅಂದ್ರೆ 1 ಗಂಟೆ. ಸೊ 24 ಕೆಜಿ 24 ಕ್ಯಾರೆಟ್ ಅಪರಂಜಿ ಸಿಗುತ್ತೆ ನಿಮಗೆ. ಅದನ್ನು ಸರಿಯಾಗಿ ನಿಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ತೊಡಗಿಸ್ಕೊಳ್ಳಿ. ಪಿರಮಿಡ್ ಮೆಡಿಟೇಷನ್ನು ಮತ್ತು ಧ್ಯಾನ ಪ್ರಚಾರಕ್ಕೆ ಬಳಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಒಳಿತಿಗೆ ಬಳಸ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರ ಒಳಿತಿಗೆ ಬಳಸ್ಕೊಳ್ಳಿ. ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಕ್ಷಣದಲ್ಲಿ ಒಂದೊಂದು ಡ್ರಾಪನ್ನು ಸಹ ಬಿಡದೆ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್ ರಂಗಣ್ಣ ಅವರೇ, ಸೊ ಸೇವೆಗೆ ಮತ್ತೊಬ್ಬ ಮಾಸ್ಟರ್ ಇಲ್ಲ ಅಂತ ಹೇಳ್ಬೋದು. ಅವರು ಏನಂದ್ರೆ, ಅವರು ಇಡೀ ಫ್ಯಾಮಿಲಿ ಸೇವೆ ಮಾಡಲಿಕ್ಕೆ, ಮತ್ತೆ ಯಾರೇ ಧ್ಯಾನಕ್ಕೆ ಬಂದ್ರು ಅವ್ರಿಗೆ ಉಪಚಾರ ಮಾಡಲಿಕ್ಕೆ, ಊಟದ ವ್ಯವಸ್ಥೆಯಿಂದ ಹಿಡಿದು ಇದು ವ್ಯವಸ್ಥೆ, ಉಳ್ಕೊಳ್ಳೋಕೆ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆಲ್ಲ ಹೆಂಗೆ ನೀವು ಪ್ರೇರಣೆ ಹೆಂಗ್ ತಗೊಳ್ತಾ ಇದ್ದೀರಾ? ಯಾವ ತರ ನೀವು ಏನು ನೋಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಫ್ಯಾಮಿಲಿ ಹೆಂಗ್ ಸಪೋರ್ಟ್ ಮಾಡ್ತಾ ಇದೆ, ನೀವ್ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ?
ಯಾವ ಥರ ಇದನ್ನು ಬೆಳೆಸ್ಕೊಂಡ್ರಿ? ನಿಮ್ಮ ಮನೆಯಲ್ಲೆಲ್ಲ ಆ ಥರ ಇದೆಯಾ, ಇಲ್ಲ ನೀವು ಧ್ಯಾನಕ್ಕೆ ಬಂದ್ಮೇಲೆ ಈ ಥರ ಪರಿವರ್ತನೆ ಆಯ್ತಾ? ಸೇವೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಆಧ್ಯಾತ್ಮಿಕ ಸೇವೆಗೆ ಏನು ನಡೀತಾ ಇದೆ ಅಂತ. ಸಂಕ್ಷಿಪ್ತವಾಗಿ ನಿಮ್ಮೊಂದು ಒಂದು ಮಾರ್ಗದರ್ಶನ ಕೊಡಬೇಕು ಅಂತ. ಖಂಡಿತ ಸರ್. ಮೊದಲು ನಮ್ಮ ಹಿರಿಯರ ಪಾಲಿಸಿ ಏನಂದ್ರೆ ಸರ್, ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು, ಅವ್ರಿಗೆ ಊಟ ನೀರು ಕೊಟ್ಟು ಅವ್ರನ್ನ ಕಳಿಸ್ಬೇಕಂತ ನಮ್ಮ ಹಿರಿಯರಿಂದ ಪದ್ಧತಿ ಬಂದಿದೆ ಸರ್. ಅದು ನಾವು ಧ್ಯಾನಕ್ಕೆ ಬಂದಮೇಲೆ ಫಸ್ಟ್ ನಮ್ಮಲ್ಲಿ ನಾನೊಬ್ಬನೇ ಧ್ಯಾನಕ್ಕೆ ಬಂದೆ. ಆಮೇಲೆ ಒಬ್ಬೊಬ್ಬರಾಗಿ ನಮ್ಮ ದೊಡ್ಡ ಕುಟುಂಬ ಸರ್, ಪ್ರತಿಯೊಬ್ಬರು ಧ್ಯಾನಕ್ಕೆ ಬಂದರು. ಎಲ್ಲರೂ ಬಂದಮೇಲೆ ಯಾರ ನಮ್ಮ ಮನೆಗೆ ರಿಲೇಷನ್ ಬಂದರೂ ಅವ್ರಿಗೆ ಧ್ಯಾನದ ಬಗ್ಗೆನೇ ಹೇಳೋದು, ಧ್ಯಾನದ ಬಗ್ಗೆನೇ ಮಾತಾಡೋದು. ಇದನ್ನು ಮಾಡ್ತಾ ಮಾಡ್ತಾ ಹೋದ್ವಿ ಸರ್ ನಾವು. ಆಮೇಲೆ ಸುಮಾರು ಜನ ಪಿರಮಿಡ್ ಆಯಿತು. ಪಿರಮಿಡ್ ಆದಮೇಲೆ ಸುಮಾರು ಜನ ಹೊರಗಡೆಯವರು, ನಮಗೆ ಅಲ್ಲಿ ವಸತಿ ವ್ಯವಸ್ಥೆ ಇಲ್ಲ ಸರ್, ನಾವು ಬರ್ತೀವಿ ಅಂದಮೇಲೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರಿಗೆ ವ್ಯವಸ್ಥೆ ನಮ್ಮ ಮನೆಯವರಿಂದ ಸಹಕಾರ ಸಿಗ್ತಾ ಇದೆ ಸರ್. ಯಾವುದನ್ನು ಒಂದು 10 ಜನ ಬರ್ತಾರಂದ್ರೆ ಅವ್ರು 2 ಮಾತಿಲ್ಲ, ಖಂಡಿತ ನಾನು ಮಾಡ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೊಡಿಸಬೇಡಿ ಅಂತ ಎಲ್ಲರೂ ಹೇಳ್ತಾರ. ಎಲ್ಲರೂ ಹೇಳಿ ಅವ್ರ ಸಮಯನ ಇದಕ್ಕೆ ಕೊಡ್ತಾರೆ ಸರ್ ಅವರು. ಸೊ ಸ್ನೇಹಿತರೆ, ಯಾರೇ ಇರಲಿ, ಪತ್ರಿ ಸರ್ ಹೇಳೋದೇನು ಅಂದರೆ, ಮೊದಲು ಯಾರಿಗೆ ಧ್ಯಾನ ಹೇಳಬೇಕು ಅಂದ್ರೂ ಹೊಟ್ಟೆಯಿಂದ ಶುರು ಮಾಡಿ ಅಂತ ಹೇಳ್ತಾರೆ. ಒಳ್ಳೆ ಊಟ ಹಾಕ್ಸಿ ಫಸ್ಟು. ಊಟ ತಿಂಡಿ ಇಲ್ಲದೆ ನೀವೇನೇ ಹೇಳಿದ್ರು ಬರೀ ಕೋಣನ ಮುಂದೆ ಜೋರಾಗಿ ಕಿಂದ್ರಿ ಬಾರಿಸ್ದಂಗೆ ಅಂತ. ಸೊ ಏನಾಗುತ್ತೆ ಅಂದರೆ, ರಂಗಣ್ಣ ಅವರು ಅದನ್ನು ಕಲ್ತ್ಕೊಂಡಿದ್ದಾರೆ. ಅದಕ್ಕೆ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು, ಅವರು ಒಂದು ಅನ್ನದಾತ ಆ ಥರ ನಿಂತ್ಕೊಂಡಿರ್ತಾರೆ. ಈಗಲೂ ಅಷ್ಟೇ ಸ್ಟೇಜಲ್ಲಿ ಬರೋಕ್ಕೆ ರೆಡಿ ಇರಲಿಲ್ಲ. ಅವ್ರು ಯಾವಾಗಲೂ ಅನ್ನದಾನದಲ್ಲಿ ಇರಬೇಕು, ಅಡುಗೆ ಮನೇಲಿ ಇರಬೇಕು. ಸೊ ಜೋರಾಗಿ ಒಂದು ಚಪ್ಪಾಳೆ ರಂಗಣ್ಣ ಅವರಿಗೆ. ಓಕೆ, ಸೊ ತುಂಬ ಅದ್ಭುತವಾದ ಕೆಲಸ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮೇಡಮ್, ನಿಮಗೆ ಯಾಕಂದರೆ ನೀವು ಸ್ಟೂಡೆಂಟ್ ಲೈಫನ್ನ ಯಾಕಂದರೆ ಪ್ರತ್ಯೇಕವಾಗಿ ಮೇಡಮ್ ಏನಂದರೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಈಗ ಪೊಲೀಸ್ ಹೇಳಿದ್ರು, ಒಂದು 2,500 ಪೊಲೀಸ್ ಕರ್ಮಿಗಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. 2,500 ಮಾಸ್ಟರ್ಸ್ಗೆ ಹೇಳ್ಕೊಟ್ಟಿದ್ದಾರೆ ಪೊಲೀಸ್ ಹುದ್ದೆಯಲ್ಲಿರೋರಿಗೆ. ಮತ್ತೆ ಸುಮಾರು 1,500 ಸ್ಕೂಲ್ಸ್ಗಳಲ್ಲಿ ಶಾಲಾ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. 800 ಕಾಲೇಜ್ಗಳಲ್ಲಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಸ್ತುತವಾಗಿ ವಿಧಾನಸಭೆಯ ಸೆಕ್ರೆಟರಿಯೇಟಲ್ಲಿ ಎಲ್ಲ ವಿಧಾನಸಭಾ ನೌಕರಿ ಮಾಡ್ತಾ ಇರುವಂಥ ಎಲ್ಲ ಮಾಸ್ಟರ್ಸ್ಗೂ ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಪ್ರತ್ಯೇಕವಾಗಿ ಎಜುಕೇಷನ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಲ್ಲ, ಯಾಕೆ, ಏನು ನಿಮ್ಮ ಪ್ರೇರಣೆ, ಏನು, ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳಿ ಮೇಡಮ್ ಸಂಕ್ಷಿಪ್ತ. ಸ್ಟಾರ್ಟಿಂಗ್ ಇಂದ ಸರ್ವಿಸ್ ಸೇವೆ ಅನ್ನೋದು ಇಂಟ್ರೆಸ್ಟ್ ಇತ್ತು. ಆದರೆ 2011ಗಿಂತ ಮುಂಚೆ ಲಿಟ್ರೇಚರ್ ಅಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಈ ರೀತಿ ನಾವು ನಮ್ಮ ಫ್ರೆಂಡ್ಸ್, ವಾಲಂಟಿಯರ್ಸ್ ಫ್ರೆಂಡ್ಸ್ ಎಲ್ಲ ಜೊತೆಲಿ ಸೇರಿ ಮಾಡ್ತಾ ಇದ್ವಿ. 2011 ಪತ್ರಿ ಸರ್ ಅವ್ರ ಜೊತೆ ನಾವು ನಾರ್ತ್ ಕರ್ನಾಟಕ ಟ್ರಿಪ್ ಹೋಗಿದ್ವಿ. ಆವಾಗ ಪತ್ರಿ ಸರ್ ಕರೆದ್ಬಿಟ್ಟು ಹೇಳಿದ್ರು, ನೀನು ಎಲ್ಲ ಸ್ಕೂಲ್ಸ್ ಕಾಲೇಜಸ್ಗೆ ಮೆಡಿಟೇಷನ್ ಹೇಳ್ಕೊಡ್ಬೇಕು ಅಂತ. ಆವಾಗ ಅದ್ರ ಬಗ್ಗೆ ನನಗೆ ಸ್ವಲ್ಪನೂ ಅದ್ರ ಪರಿಚಯ ಹೇಗ್ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಆವಾಗಲೇ ಇನ್ನೊಂದು ಮಾತನ್ನು ಹೇಳಿದ್ರು, ನೀನೊಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸ್ಕೊಳ್ಬೇಕು. ಒಂದು ಕಡೆ ನಿನ್ನ ಬಗ್ಗೆ ಇರಬೇಕು, ಇನ್ನೊಂದು ಕಡೆ ಧ್ಯಾನದ ಬಗ್ಗೆ ಇರಬೇಕು, ಒಂದು ಪೇಜಲ್ಲಿ ಇಂಗ್ಲಿಷು, ಇನ್ನೊಂದು ಪೇಜಲ್ಲಿ ಕನ್ನಡ ಇರಬೇಕು ಅಂತ ಅವರೇ ಪತ್ರಿ ಸರೇ ಗೈಡ್ ಮಾಡಿದ್ರು ಯಾವ ರೀತಿ ಇರಬೇಕು ಅಂತ. ಇದು 4 ಪೇಜ್ ಇರೋ ಪಾಂಪ್ಲೆಟ್ಟು ಈ ದಿನ 12 ಪೇಜ್ ಆಗಿ ಇದೆ. ಅಂಡ್ ಪ್ರತಿ ಒಂದು ಸಾರಿನೂ ಇದು ಇರೋದು 12 ಪೇಜ್ ಇರ್ಬೋದು ಅಥವಾ 4 ಪೇಜ್ ಇರ್ಬೋದು. ಪ್ರತಿ ಬಾರಿ ಪ್ರಿಂಟ್ ಮಾಡಿಸುವಾಗ ಪತ್ರಿ ಸರ್ ಅದನ್ನ ಅಕ್ಷರನೂ ಸಹ ಇಂಗ್ಲಿಷಲ್ಲಿ ಕರೆಕ್ಷನ್ ಮಾಡಿನೇ ಪ್ರಿಂಟಿಂಗ್ಗೆ ಕಳಿಸಿ ಅಂತ ಹೇಳ್ತಾ ಇದ್ರು. ಇದನ್ನ ಸೃಜನಾ ರೆಡ್ಡಿ ಮೇಡಮ್ ಅವರು ಡಿಸೈನ್ ಅದ್ಭುತವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಾನು ಪ್ರಯತ್ನ ಪಡುವಾಗ 3,000-4,000 ಪಾಂಪ್ಲೆಟ್ಸ್ ಅನ್ನ ಪ್ರಿಂಟ್ ಮಾಡಿಸ್ತಾ ಇದ್ದಿದ್ದು. ಆದ್ರೆ ಈಗ ನನಗೆ ಮಿನಿಮಮ್ ನಾನು ಒಂದ್ಸತಿ ಪ್ರಿಂಟ್ ಮಾಡಿಸ್ಬೇಕು ಅಂದ್ರೆ 30,000-40,000 ಪಾಂಪ್ಲೆಟ್ಸ್ ಅನ್ನ ಪ್ರಿಂಟ್ ಮಾಡಿಸ್ಬೇಕಾಗತ್ತೆ. ಸೊ ಮಕ್ಕಳಿಗೆ ಶಾಲೆಗೆ ಹೋಗೋ ಪ್ರತಿಯೊಂದು ಮಗುಗೂ ಈ ಒಂದು ಪಾಂಪ್ಲೆಟ್ ಅನ್ನೋದು ಅವ್ರಿಗೆ ಪತ್ರಿ ಸರ್ ಕೊಡಕ್ಕೆ ಹೇಳಿದ್ದಾರೆ. ಹಾಗಾಗಿ ಟೀಚರ್ಸ್ಗೆ, ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಂಡ್ ಅದು ಅಲ್ಲದೆ ಮಕ್ಕಳು ಪ್ರತಿದಿನ ಅವರ ಎಕ್ಸ್ಪೀರಿಯನ್ಸಸ್ ಒಂದೆರಡನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಸ್ಟೂಡೆಂಟ್ಸು ಕ್ಲಾಸ್ಗೆ ಮೆಡಿಟೇಷನ್ ಇಲ್ಲದೆ ಕ್ಲಾಸ್ಗೆ ಹೋಗಿದ್ರು. ಅದಾದ ನಂತರ ಒಂದ್ಸರಿ ಸೆಂಟ್ ಮೇರಿ ಸ್ಕೂಲಲ್ಲಿ ತುಮಕೂರಲ್ಲಿ ಒಂದ್ಸತಿ ಕ್ಲಾಸ್ ಅನ್ನ ಮಾಡಿದ್ದೆ. ಮೆಡಿಟೇಷನ್ ಕ್ಲಾಸ್ ಆದ ನಂತರ ಸಂಜೆವರೆಗೂ ನಾನು ಅದೇ ಸ್ಕೂಲಲ್ಲಿ ಇರಬೇಕಾಯ್ತು. ಸಾಕಷ್ಟು ಬ್ಯಾಚಸ್ ಇತ್ತು.
ನಂತರ ನಾನು ಮನೆಗೆ ಹೋಗುವಾಗ ಬೆಳಿಗ್ಗೆ ಯಾರು ಕ್ಲಾಸನ್ನು ಕೇಳಿದ್ರು ಅದೇ ಹುಡುಗಿರು ಬಂದು ನನಗೆ ಸಂಜೆ ಹೇಳಿದ್ರು, ಮೇಡಮ್ ಇದಕ್ಕೂ ಮುಂಚೆ ನಮಗೆ ಮೊನ್ನೆ ಕ್ಲಾಸಸ್ ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ಫೋಕಸ್ ಮಾಡಕ್ ಆಗ್ತಾ ಇರಲಿಲ್ಲ. ಆದರೆ ನಿಮ್ಮ ಮೆಡಿಟೇಷನ್ ಕ್ಲಾಸ್ ಮಾಡಿ ನಂತರ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಮಗೆ ಒಂದೇ ಪೀರಿಯಡ್ ಅಲ್ಲಿ ನಮಗೆ ತುಂಬಾ ಫೋಕಸ್ ಮಾಡೋದಕ್ಕೆ, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ. ಟೀಚರ್ಸ್ ನಾವು ಇವತ್ತು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ರಜಾ ಹಾಕಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ನಾವು ಮೆಡಿಟೇಷನ್ ಮಾಡಿದ್ಮೇಲೆ ನನಗೆ ಸಿವಿಯರ್ ಮೈಗ್ರೇನ್ ಕಡಿಮೆ ಆಗಿದೆ. ಅಂಡ್ ಈ ರೀತಿ ಸಾಕಷ್ಟು ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಮನೆ ಪ್ರಾಬ್ಲಮ್ಸ್ ಅನ್ನ ಬಂದು ಶಾಲೆಯಲ್ಲಿ ಹಾಕೋದು, ಶಾಲೆ ಪ್ರಾಬ್ಲಮ್ಸ್ ಅನ್ನ ಮನೆಯಲ್ಲಿ ನಮ್ಮ ಮಕ್ಕಳ ಮೇಲೆ ಹಾಕೋದು ನಮ್ಗೆಲ್ಲ ತುಂಬಾ ಕಡಿಮೆ ಆಗಿದೆ ಅಂತ ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಈ ತರ ಸಾಕಷ್ಟು ಫೀಡ್ಬ್ಯಾಕ್ಸ್ ಎಲ್ಲ ಬರ್ತಾ ಇದೆ. ಸೊ ನೀವು ನಿಮ್ಮ ಮನೆಗಳ ಹತ್ರ ಇರ್ಬೋದು, ನೀವು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗಿ ಧ್ಯಾನವನ್ನ ಹೇಳ್ಕೊಡೋದ್ರಿಂದ ನಾವು ಒಬ್ಬೊಬ್ಬರಿಗೆ ಹೇಳ್ಕೊಡ್ಬೇಕು ಅಂದ್ರೆ ಟೈಮ್ ಇಡ್ಸುತ್ತೆ. ಅದೇ ಶಾಲೆ ಕಾಲೇಜುಗಳಿಗೆ ಹೋದಾಗ ಒಂದೇ ಸತಿ 200-300 ಜನಕ್ಕೆ ಮಕ್ಕಳಿಗೆ ಮೆಡಿಟೇಷನ್ ಹೇಳ್ಕೊಡೋದ್ರಿಂದ ಅವರ ಮನೆಗೆ ಅವರ ಪೇರೆಂಟ್ಸ್ಗೆ ಮೆಡಿಟೇಷನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಮೆಡಿಟೇಷನ್ ಧ್ಯಾನ ಜಗತ್ತು ಅನ್ನೋದು ಇನ್ನೂ ಸುವಿಸ್ತಾರವಾಗಿ ಆಗುತ್ತೆ. ಅಂಡ್ ಪತ್ರಿ ಸರ್ ಪ್ರತಿಯೊಂದು ಸಾರಿನೂ ಭೇಟಿ ಆದಾಗ ಯಾವ ಸ್ಕೂಲ್ಗೆ ಹೋಗಿದ್ದೆ, ಏನ್ ಮಾಡಿದೆ, ಹೇಗೆಲ್ಲ ಆಯ್ತು ಅಂತ ವಿವರವಾಗಿ ಕೇಳಿಸ್ಕೊಳ್ತಾ ಇದ್ರು. ಅಂಡ್ ಅದು ಅವ್ರಿಗೆ ಹೇಳ್ತಾ ಇದ್ದೆ. ಅಂಡ್ ಈಗಲೂ ಸಹ ಪತ್ರಿ ಸರ್ ಇಲ್ಲ ಅನ್ನೋ ಫೀಲಿಂಗ್ ಇಲ್ಲ ಖಂಡಿತವಾಗ್ಲು. ಅವರು ಎಲ್ಲೋ ಹೈದ್ರಾಬಾದಲ್ಲೋ, ಬಾಂಬೆಯಲ್ಲೋ, ಡೆಲ್ಲಿಯಲ್ಲೋ ಎಲ್ಲೋ ಕ್ಲಾಸಲ್ಲಿದ್ದಾಗ ಹೇಗಿರುತ್ತೋ ಅದೇ ಒಂದು ಮನೋಭಾವ ಇದೆ ಹೊರತು ಅವರ ಇಲ್ಲ ಅನ್ನೋ ಭಾವನೆನೇ ಇಲ್ಲ. ಅವರು ಮಹಾಪರಿನಿರ್ವಾಣ ಹೊಂದಿದ್ಮೇಲೆ ಒಂದೇ ಒಂದು ಅವರು ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ ನಾವು ಸಾರನ್ನ ಭೇಟಿಯಾಗಿಲ್ಲ ಅನ್ನೋ ಒಂದು ಇರುತ್ತೆ. ಪತ್ರಿ ಸರ್ ಅವಾಗ ಏನ್ ಹೇಳಿದ್ರು ಅಂದ್ರೆ, ನೀವ್ ಯಾರ್ಯಾರು ಧ್ಯಾನ ಪ್ರಚಾರ ಪಿರಮಿಡ್ ವರ್ಕ್ ಮಾಡ್ತಿರೋ ನಿಮ್ಮ ಎಲ್ಲಾರ ಜೊತೆನೂ ನಾನು ಇರ್ತೀನಿ ಅಂತ ಪತ್ರಿ ಸರ್ ಹೇಳಿದ್ರು. ಸೊ ಇಷ್ಟನ್ನ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ಸಂದೇಶ. ಯಾಕಂದ್ರೆ ವಿಶ್ವ ಅಂದ್ರೆ ಎಲ್ಲೇ ಒಂದು ಕಾರ್ಯಕ್ರಮ, ಈಗ ಬುದ್ಧ ಪೂರ್ಣಿಮೆಗಳಿರ್ಬೋದು, ಸುಮಾರು ಒಂದು 4 ಬುದ್ಧ ಪೂರ್ಣಿಮೆ ಆಯ್ತಾ, 3 ಬುದ್ಧ ಪೂರ್ಣಿಮೆಗಳಲ್ಲಿ ಮತ್ತೆ ಆಲ್ಮೋಸ್ಟ್ 3,000 ಯುವತಿಯರಿಗೆ ಪೈಮಾ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪೈಮಾ ಅಂದ್ರೆ ಪಿರಮಿಡ್ ಯೂತ್ ಫಾರ್ ಅಹಿಂಸಾ ಅಂಡ್ ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ಈ ಸಂಸ್ಥೆಗೆ ಇವರು ಈಸ್ ಎ ಗ್ಲೋಬಲ್ ಐಕಾನ್, ಅಂದ್ರೆ ಒಂದು ಪ್ರೆಸಿಡೆಂಟು ಅಧ್ಯಕ್ಷರಾಗಿ ಇವರನ್ನ ನೇಮಕ ಮಾಡಲಾಗಿದೆ. ಮತ್ತೆ ಎಲ್ಲೇ ಸೇವೆ ಮಾಡಬೇಕಂದ್ರೂ, ಎಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಕಡ್ತಾಲಾಗಿರ್ಬೋದು, ಇಲ್ಲಿರ್ಬೋದು, ಮತ್ತೆ ಬೇರೆ ಇದು PMMA ಮ್ಯೂಸಿಕ್ ಫೆಸ್ಟಿವಲ್ ಇರ್ಬೋದು, ಎಲ್ಲೇ ಇದ್ರೂ 100 ಮಾಸ್ಟರ್ಸ್ನ ಕರ್ಕೊಂಡ್ಬಂದು ಇವರೆಲ್ಲ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ. ಸೊ ವಿಶ್ವ ಕಡೆಯದಾಗಿ ಒಂದು ಸೂಕ್ಷ್ಮವಾಗಿ ಆಸ್ ಎ ಯೂತ್ ಐಕನ್ ನೀವು ಏನು ಯುವಕರಿಗೆ ಯುವತಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಏನು ನಿಮಗೆ ಪ್ರೇರಣೆ ಏನು, ವಾಟ್ ಈಸ್ ಯು ವಾಂಟ್ ದೆಮ್ ಟು ಡೂ? ಸೊ ಫಸ್ಟ್ ಥಿಂಗ್ ಏನಂದ್ರೆ ಸರ್, ಪ್ರತಿಯೊಬ್ಬ ಯಂಗ್ಸ್ಟರ್ ಅಲ್ಲೂ ಎಷ್ಟೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ನಾವ್ ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ. ಅಂಡ್ ಹೆಚ್ಚಾಗಿ ಹ್ಯಾಪಿನೆಸ್ ಅಂದ್ರೆ ಏನು ಅನ್ನೋ ಒಂದು ಕ್ಲಾರಿಟಿ, ನಿಜವಾಗ್ಲೂ ಸಂತೋಷ ಹೇಗಿರ್ಬೇಕು ಅಂತ ಗೊತ್ತಿರಲ್ಲ. ಸೊ ಟೆಂಪ್ರವರಿ ಹ್ಯಾಪಿನೆಸ್ ಕಡೆಗೆ ಹೋಗ್ತಾ ಇರ್ತೀವಿ ನಾವು. ಸೊ ಸೇವೆ ಬಗ್ಗೆ ಸ್ವಲ್ಪ ಹೇಳಿ, ನೀವು ಸೇವೆ, ಹೌ ಯು ವಾಂಟ್ ದೆಮ್ ಟು ಕಮ್ ಇನ್ ಟು ಸರ್ವಿಸ್ ಅಂಡ್ ಪೈಮಾ ಗೈಡೆನ್ಸ್? ಎಸ್ ಸರ್. ಸೊ ಯಾವಾಗಾದ್ರೆ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ, ಆ ಟ್ರಾನ್ಸ್ಫಾರ್ಮೇಶನ್ ಆದಾಗ, ನನ್ಗೆ ಪರ್ಸನಲಿ ಆ ಟ್ರಾನ್ಸ್ಫಾರ್ಮೇಶನ್ ಆದಾಗ ನನ್ನಲ್ಲಿ ಇಷ್ಟು ಬದಲಾವಣೆ ಆಗಿದೆ. ಅದೇ ಬದಲಾವಣೆ ಪ್ರತಿಯೊಬ್ಬ ಯಂಗ್ಸ್ಟರ್ ಅಲ್ಲೂ ಅದೇ ರೀತಿ ಚೇಂಜ್ ಆದ್ರೆ ಎಲ್ಲರೂ ಹ್ಯಾಪಿಯಾಗಿರ್ಬೋದಲ್ಲ, ಎಲ್ಲರೂ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದಲ್ಲ ಅನ್ನೋ ಒಂದು ಇಂಟ್ಯೂಷನ್ ಪ್ರತಿಯೊಬ್ಬರಿಗೂ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಸೇವೆಗೆ ಫಸ್ಟ್ ಸ್ಟೆಪ್. ಸೊ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಆದಾಗ ಇದೇ ಇನ್ನೂ ಎಲ್ಲರೂ ಹ್ಯಾಪಿಯಾಗಿರ್ಬೇಕು, ನಮ್ಮ ತರ ಹ್ಯಾಪಿಯಾಗಿರ್ಬೇಕು ಅನ್ನೋ ಒಂದು ಇನಿಷಿಯೇಷನ್ ಬಂದಾಗ ಫಸ್ಟ್ ಸ್ಟೆಪ್ ಇಂದ ಸರ್ವಿಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಸೊ ಅದೇ ರೀತಿ ಪೈಮಾ ಅನ್ನೋದು ಕ್ರಿಯೇಟ್ ಆದಾಗ ಇದು ಯಂಗ್ಸ್ಟರ್ಸ್ಗೆ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಪತ್ರಿ ಸರ್ ಅವರು. ಸೊ ಪೈಮಾ ಅಂದ್ರೆ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ ಅಂತ. ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಯಂಗ್ಸ್ಟರ್ ಧ್ಯಾನ ಮಾಡಬೇಕು, ಶಾಕಾಹಾರಿ ಆಗ್ಬೇಕು, ಮತ್ತೆ ಆಧ್ಯಾತ್ಮಿಕ ಶಾಸ್ತ್ರವನ್ನ ತಿಳ್ಕೋಬೇಕು. ಇದೆಲ್ಲ ಏನಕ್ಕೆ ಮುಖ್ಯ ಅಂದ್ರೆ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಎಲ್ಲೂ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ನಮ್ಮ ಲೈಫ್ನ ನಾವೇ ಕ್ರಿಯೇಟ್ ಮಾಡ್ಕೋತೀರಿ, ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಎಷ್ಟೋ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಆಗಿರ್ಬೋದು, ಎಲ್ಲೂ ಆ ತರ ಒಂದು ಸಬ್ಜೆಕ್ಟ್ ಇಲ್ಲ. ಸೊ ಯಾವಾಗಲೇ ಒಂದು ಪೈಮಾ ಒಂದು ಯೂತ್ ವಿಂಗ್ ಅಲ್ಲಿ ಜಾಯಿನ್ ಆಗ್ತಾರೋ ಈ ತರ ಒಂದು ಸಬ್ಜೆಕ್ಟ್ ಎಲ್ಲ ಅವ್ರಿಗೆ ಅರ್ಥ ಆಗತ್ತೆ, ನಮ್ಮ ಜೀವನ ನಾವೇ ಕ್ರಿಯೇಟ್ ಮಾಡ್ಕೋತೀರಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅವರಲ್ಲಿ ಬದಲಾವಣೆ ಆಗತ್ತೆ.
ಸೊ ಆ ಬದಲಾವಣೆಯನ್ನ ಆದಾಗ ಫಾರ್ ಎಕ್ಸಾಂಪಲ್ ಎಷ್ಟು ಅವೇಕನಿಂಗ್ ಯೂತ್ ಈವೆಂಟ್ಸ್ ಮಾಡಿದ್ರಿ, ಸೊ ಅವೇಕನಿಂಗ್ ಯೂತ್ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿರೋ ಯಂಗ್ಸ್ಟರ್ಸ್ ಇವಾಗ ಸರ್ವಿಸ್ ಮಾಡಕ್ ಬಂದಿದ್ದಾರೆ. ಸೊ ಅಷ್ಟು ಒಂದು ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್ ಮೆಡಿಟೇಷನ್ ಇಂದ ಪಾಸಿಬಿಲಿಟಿ ಇದೆ. ಅಂಡ್ ಯಾವಾಗಾದ್ರೆ ನಾವು ಸರ್ವಿಸ್ ಮಾಡ್ತಿರೋ, ನಾವೆಷ್ಟೇ ಧ್ಯಾನ ಮಾಡಿದ್ರು, ನಾವೆಷ್ಟೇ ಒಳ್ಳೆ ಸ್ಥಿತಿಗೆ ಹೋದ್ರು, ಅಲ್ಟಿಮೇಟ್ ಆಗಿ ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಅಲ್ಟಿಮೇಟ್ ಟ್ರಾನ್ಸ್ಫಾರ್ಮೇಶನ್ ಆಗೋದು ಸೇವೆ ಮಾಡೋ ಮೂಲಕನೇ. ಸೊ ಹೈಯೆಸ್ಟ್ ಪಾಯಿಂಟ್ ಆಫ್ ಸ್ಪಿರಿಚುಯಾಲಿಟಿ ಇಸ್ ಸರ್ವಿಸ್. ಸೊ ನಾವು ಪತ್ರಿ ಸರ್ ಇಂದ ನೋಡಿ ಕಲ್ತಿರೋದೇನಂದ್ರೆ ಸರ್ 24/7 ಸರ್ವಿಸ್ ಅಲ್ಲಿ ಇರ್ತಾರೆ. ವಂಡರ್ಫುಲ್ ವಂಡರ್ಫುಲ್ ಮೆಸೇಜ್ ಶಿಶ್ವ. ಸೊ ದಟ್ಸ್ ಅ ಗ್ರೇಟೆಸ್ಟ್ ಮೆಸೇಜ್ ಅಂಡ್ ಲರ್ನಿಂಗ್ ಫ್ರಮ್ ಪತ್ರಿ ಸರ್. ಸರ್ ಥ್ಯಾಂಕ್ ಯು. ಇಲ್ಲಿರುವಂತ ಎಲ್ಲರೂ ಪೈಮಾ ಮಾಸ್ಟರ್ಗಳಾಗಬೇಕು. ಎಷ್ಟು ಜನ ಆಗ್ತೀರಾ? ಪಿರಮಿಡ್ ಯೂತ್ ಫಾರ್ ಇಲ್ಲಿ ಈಗ ಏನು ಕಾರ್ಯಕ್ರಮ ನಡೀತಾ ಇದೆ, ಎಲ್ಲ ಪೈಮಾ ಮಾಸ್ಟರ್ಸ್ ಊಟದ ವ್ಯವಸ್ಥೆಯಿಂದ ಹಿಡಿದು ಇಲ್ಲಿ ಸ್ವಚ್ಛತೆ ವ್ಯವಸ್ಥೆ ಕಾಪಾಡ್ಕೊಳ್ಳೋದ್ರಿಂದ ಹಿಡಿದು ಮತ್ತೆ ರಿಜಿಸ್ಟ್ರೇಷನ್ ಕೌಂಟರ್ ಇಂದ ಹಿಡಿದು ಎಲ್ಲ ವಾಲಂಟಿಯರ್ಸ್ ಪೈಮಾ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಸೊ ಎಲ್ಲರೂ ಆಗ್ಬೇಕು. ಅಂಡ್ ಜಸ್ಟ್ ಒನ್ ಪಾಯಿಂಟ್ ಸರ್, ಯಂಗ್ಸ್ಟರ್ಸ್ ಅಂದ್ರೆ ಸರ್ ಒಂದು ಪಾಯಿಂಟ್ ಶೇರ್ ಮಾಡಿದ್ರು. ವಯಸ್ಸಲ್ಲಿ ಚಿಕ್ಕವ್ರು ಇರೋರು ಮಾತ್ರ ಯಂಗ್ಸ್ಟರ್ಸ್ ಅಲ್ಲ, ಯಾರು ಆಕ್ಟಿವ್ ಆಗಿದಾರೋ ಅವರೆಲ್ಲ ಯಂಗ್ಸ್ಟರ್ಸ್, ಯಾರು ಸೋಂಬೇರಿಗಳಿದಾರೋ ಅವರೆಲ್ಲ ವಯಸ್ಸಾದವರು. ಸೊ ಯಂಗ್ಸ್ಟರ್ ಅನ್ನೋದಕ್ಕೆ ಏಜ್ ಅನ್ನೋದೇನು ಇಲ್ಲ. ಸೊ ಯಾರು ಆಕ್ಟಿವ್ ಆಗಿದಾರೋ ಪ್ರತಿಯೊಬ್ರು ಯಂಗ್ಸ್ಟರ್, ಪ್ರತಿಯೊಬ್ರು ಪೈಮಾ ಮಾಸ್ಟರ್. ಸೇವೆ ಮಾಡೋದಕ್ಕೆ ಕಡೆ ಉಸಿರೋರ್ಗೂ ಮಾಡ್ಬೋದು. ಸೊ ಸ್ನೇಹಿತರೆ, ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮೂಡು ಬಂತು. ನಿಮಗೆಲ್ಲ ಇಷ್ಟ ಆಗಿದ್ರೆ ಜೋರಾಗಿ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಸೊ ಎಲ್ಲರೂ ಇದರಿಂದ ಸ್ಫೂರ್ತಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಮತ್ತೆ ಈ ವೇದಿಕೆ ನಿರ್ವಹಣೆ ಮಾಡ್ತಾ ಇರೋಂಥ ಮಾಸ್ಟರ್ಗಳಿಗೆ ಕ್ಷಮೆ ಕೋರ್ತೀನಿ, ಸ್ವಲ್ಪ ಸಮಯ ಮುಂದುವರಿಸಿದ್ದೀನಿ. ಸೊ ತುಂಬಾ ಧನ್ಯವಾದ ಇದಕ್ಕೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಸೊ ವಂಡರ್ಫುಲ್. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.